ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಲ್ಲಿ ಅಧ್ಯಾಯ 3 ನಾವು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ರೋಗಗಳು ಮತ್ತು ಅದು ಹರಡ್ತಕ್ಕಂಥ ವಿಧಾನಗಳನ್ನ ಆಗಿರ್ಬೋದು, ವೈರಸ್ ಆಗಿರ್ಬೋದು ಅಥವಾ ಏನು ಪ್ರೋಟೋಸೋವ್ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ಓಕೆ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಇವುಗಳಿಂದ ರೋಗ ನಮಗೆ ಯಾವ್ಯಾವ ಹರಡ್ತವೆ, ಹೆಂಗೆ ಹರಡ್ತವೆ ಅಂತೇಳಿ ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಯಾವುದು? ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಅಂತೇಳಿ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಕಾಂತತ್ವ ಮತ್ತು ವಿದ್ಯುತ್ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಕಾಂತತ್ವ ಮತ್ತು ವಿದ್ಯುತ್ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದ್ರೆ ನಾವು ದಿನನಿತ್ಯ ಜೀವನ ಅಂದಾಗ ನಾವು ವಿದ್ಯುತ್ ಕೋಶವನ್ನು ಬಳಸ್ಕೊಂಡು ವಿದ್ಯುತ್ ಮಂಡಲದಲ್ಲಿ ರಚಿಸುವಾಗ ನಮ್ಮ ಬಳಿ ವಿದ್ಯುತ್ ದ್ವೀಪ ಆಗಿರ್ಬೋದು. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಬಳಸ್ತೀವಿ, ವಿದ್ಯುತ್ ಆಗಿರ್ಬೋದು ಅಥವಾ ಕಾಂತಗಳನ್ನ ಬಳಸ್ಕೊಂಡು ನಾವು ವಿದ್ಯುತ್ ಅನ್ನ ಹೇಗೆ ಬಳಸ್ಬೋದು ಅಂತ ಹೇಳಿ ಇಲ್ಲಿ NCERT ಕೊಟ್ಟಿದ್ದಾರೆ. ಹಾಗಾಗಿ ನಾನಿನ್ನ ಏನೋ PPT ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು NCERT ಸ್ವಲ್ಪ ಒಂದು ವೆಬ್ಸೈಟ್ ಪಾಯಿಂಟ್ಗಳನ್ನು ಸೇರಿಸ್ಕೊಂಡು ನಾನು PPTಯನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನ ನೋಡ್ಕೋಬಹುದು. ಅರ್ಥ ಆಯ್ತಾ? ಓಕೆ, ಇಲ್ಲಿ ಓಪನ್ ಆಯ್ತು. ಯಾವುದು? ಕಾಂತತ್ವ ಮತ್ತು ವಿದ್ಯುತ್ ಶಕ್ತಿಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಾಂತತ್ವ ಅಂದಾಗ ಈ ಕಾಂತತ್ವ ಅಂದ್ರೇನು? ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಅಥವಾ ಕಾಂತಗಳಂದ್ರೇನು? ಕಾಂತಗಳು ಅಂದ್ರೆ ನಾವು ಮ್ಯಾಗ್ನೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ವಸ್ತುಗಳಲ್ಲಿ ನಾವು ಈ ಒಂದು ಮ್ಯಾಗ್ನೆಟ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಹೌದಾ? ಎಲ್ಲಿ? ಮೊಬೈಲ್ಗಳಲ್ಲಿ ನೋಡ್ತೀವಿ, ಟಿವಿಗಳಲ್ಲಿ ನೋಡ್ತೀವಿ. ಹೌದಾ? ವಿದ್ಯುತ್ ಸಾಮಗ್ರಿಗಳಲ್ಲಿ ನೋಡ್ತಾ ಹೋಗ್ತೀವಿ, ಡೈನಮೋಗಳಲ್ಲಿ. ಹೌದಾ? ಡೈನಮೋ ಕೆಲಸ ಏನು? ಡೈನಮೋ ಅಂದಾಗ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ವಿದ್ಯುತ್ ಕಾಂತೀಯ ಪ್ರೇರಣೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಹಾಗಾದ್ರೆ ಈ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೆದಾಗ ಈ ಡೈನಮೋನ್ನ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಅಂದ್ವಿ. ಹಾಗಾದ್ರೆ ಈ ಡೈನಮೋ ಹೆಂಗ್ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಅಂದ್ರೆ ಇದರ ಕಾರ್ಯ ಏನು, ಕೆಲಸ ಏನು ಅಂತ ಕೇಳ್ತಾನೆ. ಇದು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂತ ಕೇಳ್ತಾನೆ. ಯಾವುದು? ಅದೇ ಡೈನಮೋ. ಓಕೆ, ಇಲ್ಲಿ ಡೈನಮೋಗೆ ಉತ್ತಮ ಉದಾಹರಣೆ ಕೊಡೋದಾದ್ರೆ ಡೈನಮೋ ಅಂದ್ರೇನು? ಜನರೇಟರ್ ಅಂತ ಕರಿತೀವಿ, ಜನರೇಟರ್. ಹೌದಾ? ಇಲ್ಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಅಥವಾ ನಮ್ಮ ಹಾಸ್ಟೆಲ್ ಅಥವಾ ಏನೋ ನಾವು ವಾಸಿಸ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅಥವಾ ನಮ್ಮ ಬಿಲ್ಡಿಂಗ್ ಅಲ್ಲಿ ಕರೆಂಟ್ ಹೋಯ್ತು ಅಂತಂದ್ರೆ ಇಲ್ಲಿ ಏನಾದ್ರು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ರೆ ಆ ಜನರೇಟರ್ ಮೂಲಕ ಅದಕ್ಕೆ ಇಂಧನ ಕೊಡೋದ್ರ ಮೂಲಕ ನಾವು ಅದನ್ನ ಸ್ಟಾರ್ಟ್ ಮಾಡಿ ಅದ್ರ ಮೂಲಕ ನಮಗೆ ವಿದ್ಯುತ್ ಅನ್ನ ಪಡಿತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಡೈನಮೋ ಅಂತ ಕರಿತೀವಿ. ಡೈನಮೋಗೆ ಉತ್ತಮ ಉದಾಹರಣೆ ಆದ್ರೆ ಜನರೇಟರ್. ಇದನ್ನ ಹಲವಾರು ಡೈನಮೋ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿ 2-3 ಬಾರಿ ಪ್ರಶ್ನೆ ಆಗಿದೆ. ಓಕೆ, KPSC ಮತ್ತು KE ಇಂದ ಪ್ರಶ್ನೆ ಆಗಿದೆ. ಅದನ್ನ ನೋಡ್ಕೊಳ್ಳೋದು ಒಳ್ಳೆಯದು. ಓಕೆ, ಇಲ್ಲಿ ಕಾಂತತ್ವ ಅಂದಾಗ ಅಥವಾ ಮ್ಯಾಗ್ನೆಟಿಸಮ್ ಅಂತ, ಕಾಂತಗಳಂದಾಗ ಮ್ಯಾಗ್ನೆಟ್ಸ್, ಕಾಂತತ್ವ ಅಂದಾಗ ಅದಕ್ಕೆ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಕಾಂತತ್ವದ ಜನಕ ಅಂತ ಯಾರನ್ನ ಕರಿತಾರೆ ಅಂತ ಕೇಳಿದ್ರೆ ಅದು ವಿಲಿಯಂ ಗಿಲ್ಬರ್ಟ್ ಅವ್ರನ್ನ ನಾವೇನಂತ ಕರಿತೀವಿ? ಕಾಂತತ್ವದ ಜನಕ ಅಂತ ಕರಿತೀವಿ. ಕಾಂತತ್ವದ ಜನಕ ಯಾರು? ವಿಲಿಯಂ ಗಿಲ್ಬರ್ಟ್. ಹಾಗಾದ್ರೆ ದಿ ಮ್ಯಾಗ್ನೆಟ್. ಓಕೆ, ಇವರು ವಿಲಿಯಂ ಗಿಲ್ಬರ್ಟ್ ಏನ್ ಮಾಡ್ತಾರೆ? ಇವರು ದಿ ಮ್ಯಾಗ್ನೆಟ್ ಅನ್ನುವಂತ ಒಂದು ಪುಸ್ತಕವನ್ನ, ಒಂದು ಗ್ರಂಥವನ್ನ ಬರಿತಾ ಹೋಗ್ತಾರೆ. ದಿ ಮ್ಯಾಗ್ನೆಟ್ ಎಂಬ ಗ್ರಂಥವನ್ನ ಬರತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ಅವನೇ ವಿಲಿಯಂ ಗಿಲ್ಬರ್ಟ್. ಹಾಗಾಗಿ ಇವನ್ನ ನಾವು ಹಲವಾರು ಕಾಂತತ್ವಕ್ಕೆ ಸಂಬಂಧಪಟ್ಟಂತೆ ಇವನು ಹಲವಾರು ಸಂಶೋಧನೆಗಳನ್ನ ಮಾಡ್ತಾನೆ. ಹಾಗಾಗಿ ನಾವು ಇವನ್ನ ವಿಲಿಯಂ ಗಿಲ್ಬರ್ಟ್ ಅನ್ನ ನಾವು ಕಾಂತತ್ವದ ಜನಕ ಅಂತ ಕರೀತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಭೂಮಿ ಅಂದಾಗ ಭೂಮಿ ಒಂದು ದೊಡ್ಡ ಅಯಸ್ಕಾಂತ ಅಂತ ಹೇಳ್ತಾನೆ. ಯಾರು? ಅದೇ ವಿಲಿಯಂ ಗಿಲ್ಬರ್ಟ್. ಭೂಮಿ ಕೂಡ ಒಂದು ದೊಡ್ಡ ಅಯಸ್ಕಾಂತ.
ಇದು ಹಲವಾರು ವಸ್ತುಗಳಿಂದ ಸೆಳೆಯಲ್ಪಡ್ತವೆ. ಓಕೆ, ಭೂಮಿಯ ಗುರುತ್ವ ಬಲದಲ್ಲಿ ಭೂಮಿ ಸುತ್ತಾ ಇರುತ್ತೆ, ಹೌದಾ? ಹಾಗಾಗಿ ಇದನ್ನ ನಾವು ಏನಂತ ಕರೆದ, ಭೂಮಿಯನ್ನು ಕೂಡ ಅದು ದೊಡ್ಡ ಕಾಂತ ಇದು ಅಂತ ಹೇಳಿ ಇಂಗ್ಲೆಂಡ್ ದೇಶದ ವಿಜ್ಞಾನಿ ಅವನೇ ವಿಲಿಯಂ ಗಿಲ್ಬರ್ಟ್ ಏನ್ ಹೇಳ್ತಾನೆ, ಇದನ್ನೇ ಹೇಳ್ತಾನೆ, ಭೂಮಿ ಒಂದು ಅಯಸ್ಕಾಂತ, ಅದು ಅಯಸ್ಕಾಂತ ಅಥವಾ ದೊಡ್ಡ ಕಾಂತ ಅಂತ ಹೇಳ್ತಾ ಹೋಗ್ತೇನೆ. ಯಾರು? ವಿಲಿಯಂ ಗಿಲ್ಬರ್ಟ್. ಈ ಒಂದು ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ, ಅದೇ ವಿಲಿಯಂ ಗಿಲ್ಬರ್ಟ್. ಹಾಗಾದ್ರೆ ಇಲ್ಲಿ ಕಾಂತಗಳು ಅಂದಾಗ ಕಾಂತಗಳಲ್ಲಿ ಎರಡು ಪ್ರಕಾರಗಳು ಬರುತ್ತೆ. ಒಂದು ಶಾಶ್ವತ ಕಾಂತಗಳು, ಇನ್ನೊಂದು ಒಂದೇದು ಶಾಶ್ವತ ಕಾಂತಗಳು, ಇನ್ನೊಂದು ಎರಡನೇದು ಕೃತಕ ಕಾಂತಗಳು, ಹೌದಾ? ಕೃತಕ ಕಾಂತಗಳಂತ ಕರಿತೀವಿ. ಹಾಗಾದ್ರೆ ಶಾಶ್ವತ ಕಾಂತಗಳು ಮತ್ತು ಕೃತಕ ಕಾಂತಗಳನ್ನು ನಾವು ತಯಾರಿಕೆ ಮಾಡಬೇಕಾದ್ರೆ ಅದು ಏನೇನು ಒಳಗೊಂಡಿರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಮೊದಲನೇದಾಗಿ ಯಾವುದು ಶಾಶ್ವತ ಕಾಂತಗಳ ತಯಾರಿಕೆ. ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಕೇಳ್ತಾನೆ, ಮೆತು ಕಬ್ಬಿಣ ಏನು ಮೆತು ಕಬ್ಬಿಣವನ್ನ ಬಳಸ್ಕೊಂಡು, ಜೊತೆಗೆ ಆಲ್ನಿಕೋ ಆಗಿರ್ಬೋದು, ಕೊಬಾಲ್ಟ್ ಆಗಿರ್ಬೋದು, ಮತ್ತು ಅದ್ರ ಜೊತೆ ಉಕ್ಕು, ಇವುಗಳನ್ನ ಮತ್ತು ಟೆಕೋನಲ್ಗಳನ್ನ ಬಳಸಿಕೊಂಡು ಏನ್ ಮಾಡ್ತಾರೆ, ಅಲ್ಲಿ ಶಾಶ್ವತ ಕಾಂತಗಳ ತಯಾರಿಕೆಯನ್ನು ಮಾಡ್ತಾರೆ. ಶಾಶ್ವತ ಕಾಂತಗಳ ತಯಾರಿಕೆ. ಹಾಗಾದ್ರೆ ಇಲ್ಲಿ ಶಾಶ್ವತ ಕಾಂತಗಳ ತಯಾರಿಕೆ ಮುಗೀತು. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಮೆತ್ತು ಕಬ್ಬಿಣವನ್ನ ನೋಡಿದ್ವಿ. ಇಲ್ಲಿ ಒಂದು ಪ್ರಶ್ನೆ ಆಗ್ಲೇ ಈ ಮೆತ್ತು ಕಬ್ಬಿಣದ ಮೇಲೆ ಆಗಿತ್ತು. ಏನಂತ ಆಗಿತ್ತು? ಕಬ್ಬಿಣದ ಅತ್ಯಂತ ಶುದ್ಧ ರೂಪ ಯಾವುದು? ಕಬ್ಬಿಣದ ಅತ್ಯಂತ ಶುದ್ಧ ರೂಪ ಯಾವುದು ಅಂತ ಕೇಳಿದ. ಯಾವುದು? ಅದೇ ಮೆತು ಕಬ್ಬಿಣ. ಅರ್ಥ ಆಯ್ತಾ? ಇದನ್ನ ನಾವು ಮೆತು ಕಬ್ಬಿಣ ಅಂತ ಕರಿತೀವಿ. ಕಬ್ಬಿಣದ ಅತ್ಯಂತ ಶುದ್ಧ ರೂಪ ಯಾವುದು? ಮೆತು ಕಬ್ಬಿಣ ಅಂತ ಕರಿತೀವಿ. ಹಾಗಾದ್ರೆ ಮೆತು ಕಬ್ಬಿಣ ಆಗಿರ್ಬೋದು, ಆಲ್ನಿಕೋ ಆಗಿರ್ಬೋದು, ನೆಕ್ಸ್ಟ್ ಕೊಬಾಲ್ಟ್ ಮತ್ತು ಉಕ್ಕು ಮತ್ತು ಟೆಕೋನಲ್ಗಳನ್ನ ಬಳಸಿಕೊಂಡು ನಾವು ಶಾಶ್ವತ ಕಾಂತಗಳನ್ನ ತಯಾರಿಕೆ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಶಾಶ್ವತ ಕಾಂತಗಳನ್ನ ಅಂದಾಗ ಅದು ತಯಾರಿಕೆ ಮಾಡೋದಿಲ್ಲ, ಅವು ನೈಸರ್ಗಿಕವಾಗಿ ನಮಗೆ ಸಿಗ್ತಕ್ಕಂತ ಕಾಂತಗಳು. ಓಕೆ, ಇವು ಯಾವನ್ನು ಒಳಗೊಂಡಿರ್ತವೆ ಅಂತ ಕೇಳ್ತಾನೆ, ಅದು ಮೆತು ಕಬ್ಬಿಣ ಆಗಿರ್ಬೋದು, ಆಲ್ನಿಕೋ ಆಗಿರ್ಬೋದು, ಕೊಬಾಲ್ಟ್, ಉಕ್ಕು ಮತ್ತು ಟೆಕೋನಲ್ಗಳಿಂದ ಮಾಡಲ್ಪಟ್ಟಿರ್ತವೆ. ಹಾಗಾದ್ರೆ ಇವುಗಳನ್ನ ಎಲ್ಲಿ ಬಳಸ್ತೀವಿ? ಓಕೆ, ಅಥವಾ ನಾವು ಮೆತ್ತು ಕಬ್ಬಿಣದ ಅತ್ಯಂತ ಶುದ್ಧ ರೂಪ ಅಂದ ಈ ಮೆತ್ತು ಕಬ್ಬಿಣವನ್ನ ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಕೇಳ್ತೇನೆ, ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ. ಓಕೆ, ಇಲ್ಲಿ ವಿದ್ಯುತ್ ಅಂದಾಗ ನಮಗೆ ಎಲೆಕ್ಟ್ರಿಸಿಟಿ ಅಂತ ಕರಿತಾ ಹೋಗ್ತೀವಿ. ಎಲೆಕ್ಟ್ರಿಸಿಟಿ ಅಂತ ಕರಿತಾ ಹೋಗ್ತೀವಿ. ಈ ಎಲೆಕ್ಟ್ರಿಸಿಟಿಯಲ್ಲಿ ಏನು ಕಾಂತಗಳು ಅಂದ್ರೆ ಮ್ಯಾಗ್ನೆಟ್ಸ್ ತುಂಬಾ ಅವಶ್ಯಕ, ಹೌದಾ? ಅಲ್ಲಿ ಯಾವ ಒಂದು ಕಾಂತ ಬಳಸ್ತೀವಿ ಅಂತ ಕೇಳ್ತಾನೆ, ಅಥವಾ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ನಾವು ಯಾವ ಒಂದು ಮೆಟಲ್ ಅನ್ನು ಬಳಸ್ತೀವಿ ಅಂತ ಕೇಳ್ತಾನೆ, ಅದು ಮೆತು ಕಬ್ಬಿಣವನ್ನ ಬಳಸ್ತೀವಿ. ಹಾಗಾದ್ರೆ ಇಲ್ಲಿ ಮೆತು ಕಬ್ಬಿಣ ಅಂದ್ರೆ ಏನು? ರಾಟ್ ಐರನ್ ಅಂತ, ರಾಟ್ ಐರನ್ ಅಂತ ಕರಿತಾ ಹೋಗ್ತೀವಿ. ರಾಟ್ ಐರನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಶಾಶ್ವತ ಕಾಂತಗಳು ಮುಗಿತು. ಹಾಗಾದ್ರೆ ಕೃತಕ ಕಾಂತಗಳ ತಯಾರಿಕೆಯಲ್ಲಿ ಏನನ್ನ ಬಳಸ್ತಾರೆ? ಕೃತಕ ಕಾಂತಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥ ಲೋಹ ಯಾವುದು ಅಂತ ಕೇಳ್ತಾರೆ. ಈ ಕೃತಕ ಕಾಂತಗಳಂದಾಗ ಇದರ ತಯಾರಿಕೆಯಲ್ಲಿ ನಾವು ಹೆಚ್ಚಾಗಿ ಏನ್ ಬಳಸ್ತಕ್ಕಂಥ ಲೋಹ ಕೊಬಾಲ್ಟ್ ಅನ್ನ ಬಳಸ್ತೀವಿ ಮತ್ತು ಉಕ್ಕನ್ನ ಬಳಸ್ತೀವಿ. ಯಾವುದರಲ್ಲಿ? ಕೃತಕ ಕಾಂತಗಳು. ಈ ಕೃತಕ ಕಾಂತಗಳು ಅಂದ್ರೆ ಇದು ಅರ್ಥ ಇಷ್ಟೇನೆ, ಮ್ಯಾನ್ ಮೇಡ್ ಅಂತ ಅರ್ಥ. ಮ್ಯಾನ್ ಮೇಡ್ ಮ್ಯಾಗ್ನೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಮ್ಯಾನ್ ಮೇಡ್ ಮ್ಯಾಗ್ನೆಟ್ಸ್ ಅಂದಾಗ ಓಕೆ, ಈ ಕೃತಕ ಕಾಂತಗಳಂತ ಕರಿತಾ ಹೋಗ್ತೀವಿ. ಇವುಗಳನ್ನ ಹೆಂಗೆ ತಯಾರು ಮಾಡ್ತಾರೆ? ಯಾವ ಮಿಶ್ರಲೋಹಗಳನ್ನ ಬಳಸ್ಕೊಂಡು ಅಥವಾ ಯಾವ ಲೋಹಗಳನ್ನ ಬಳಸ್ಕೊಂಡು ಈ ಮ್ಯಾನ್ ಮೇಡ್ ಏನು ಮ್ಯಾಗ್ನೆಟ್ಸ್ ಆಗಿರ್ಬೋದು ಅಥವಾ ಈ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಕೃತಕ ಕಾಂತಗಳನ್ನ ನಾವು ಹೆಂಗೆ ತಯಾರು ಮಾಡ್ಬೋದು ಅಂತ ನೋಡೋದಾದ್ರೆ, ಅದು ಮೊದಲನೇದಾಗಿ ನಾವು ಕೊಬಾಲ್ಟ್ ಅನ್ನ ತಗೋತೀವಿ ಮತ್ತು ಉಕ್ಕನ್ನ ತಗೊಂಡು ತಯಾರು ಮಾಡ್ತೀವಿ. ಓಕೆ, ಹಾಗಾದ್ರೆ ಒಂದು ವಸ್ತುವನ್ನ ತಗೊಂಡು ಅದನ್ನ ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಕಾಂತಗಳು ಅಥವಾ ಮ್ಯಾಗ್ನೆಟ್ಸ್ ಅಂತ ಕರಿಬೇಕು ಅಂದ್ರೆ ಅದಕ್ಕೆ ಏನೆಲ್ಲಾ ಗುಣಗಳಿರಬೇಕು? ಓಕೆ, ಒಂದು ವಸ್ತುವನ್ನ ತಗೊಂಡು ನಾವು ಎಲ್ಲ ವಸ್ತುಗಳನ್ನ ಕಾಂತಗಳಂತ ಹೇಳೋಕೆ ಬರೋದಿಲ್ಲ, ಹೌದಾ? ಯಾವ ವಸ್ತುಗಳು ಆಕರ್ಷಣೆಗೆ ಒಳಪಡ್ತಾವೋ ಅದನ್ನ ನಾವು ಕಾಂತಗಳಂತ ಕರಿತಾ ಹೋಗ್ತೀವಿ. ಅರ್ಥ ಮಾಡ್ಕೊಳ್ಳಿ, ಯಾವ ವಸ್ತುಗಳು ಆಕರ್ಷಣೆಗೆ ಒಳಪಡ್ತಾವೋ
ಅವುಗಳನ್ನ ನಾವು ಏನಂತ ಕರಿತೀವಿ, ಕಾಂತಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಯಾವ್ದಾರೊಂದು ವಸ್ತುವನ್ನ ನಾವು ಕಾಂತಗಳು ಅಥವಾ ನಾವು ಮ್ಯಾಗ್ನೆಟ್ಸ್ ಅಂತ ಕರಿಬೇಕು ಅಂದ್ರೆ ಅದಕ್ಕೆ ಯಾವ ಯಾವ ಗುಣಗಳಿರ್ಬೇಕು ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಕಾಂತದ ಗುಣಗಳಂತಿದೆ, ಹೌದಾ? ಹಾಗಾದ್ರೆ ಈ ಕಾಂತಗಳನ್ನ ಅಥವಾ ಕಾಂತದ ಗುಣಗಳಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂತ ಅಂದಾಗ ಕಾಂತ ಮತ್ತು ಕಬ್ಬಿಣದಂತಹ ವಸ್ತುಗಳೇನ್ ಮಾಡ್ತವೆ, ವಸ್ತುಗಳು ಪರಸ್ಪರ ಆಕರ್ಷಣೆಗೊಳಗಾಗ್ತವೆ. ನಾನು ಆಗ್ಲೇ ಹೇಳಿದೆ, ಇಲ್ಲಿ ಕಾಂತ ಮತ್ತು ಕಬ್ಬಿಣದಂತಹ ವಸ್ತುಗಳು ಎರಡು ಸೇರಿ ಆಕರ್ಷಣೆಗೊಳಗಾಗ್ತವೆ. ಇಲ್ಲಿ ಹೇಳಿದ್ದೀನಿ, ಆಕರ್ಷಣೆಗೆ ಒಳಗಾಗ್ತವೆ. ಕಾಂತಕ್ಕೆ ಯಾವ ವಸ್ತುಗಳಾದ್ರೂ ಅಥವಾ ಕಬ್ಬಿಣದ ವಸ್ತುಗಳು ಅಥವಾ ಲೋಹಗಳು ಅಂಟ್ಕೊಳ್ತಿದವೋ, ಓಕೆ, ಯಾವ ವಸ್ತುವಿಗೆ ಕಬ್ಬಿಣ ಅಥವಾ ಲೋಹದ ವಸ್ತುಗಳು ಅಂಟ್ಕೊಳ್ತಿದವೋ, ಆಕರ್ಷಣೆ ಒಳಗಾಗ್ತಿದವೋ ಅಂತವುಗಳನ್ನ ನಾವು ಕಾಂತಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮ್ಯಾಗ್ನೆಟ್ ಎತ್ತಿದೆ, ಓಕೆ, ಮ್ಯಾಗ್ನೆಟ್ ಅಂದ್ರೆ ಫ್ಯೂ ಸಬ್ಸ್ಟೆನ್ಸಸ್ ಲೈಕ್ ಐರನ್ ಅಂತ ಕರಿತೀವಿ. ಅಟ್ರಾಕ್ಟ್ ಈಚ್ ಅದರ್ ಅಂದ್ರೆ ಯಾವ ವಸ್ತು ಕಬ್ಬಿಣ ಅಥವಾ ಲೋಹಗಳನ್ನ ಅಟ್ರಾಕ್ಟ್ ಮಾಡುತ್ತೋ ಅದಕ್ಕೆ ನಾವು ಕಾಂತಗಳಂತ ಕರಿತೀವಿ, ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಏನು, ಮ್ಯಾಗ್ನೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಸ್ವತಂತ್ರವಾಗಿ ಒಂದು ಕಾಂತವನ್ನ ತಗೊಂಡು, ಓಕೆ, ಆ ಕಾಂತವನ್ನ ತಗೊಂಡು ಸ್ವತಂತ್ರವಾಗಿ ಒಂದು ದಾರ ಕಟ್ಟಿ ತೂಗ್ಬಿಟ್ಟಾಗ ಅಥವಾ ಸುಮ್ಮನೆ ನೆಲದಲ್ಲಿ ಹಿಂಗೆ ಸ್ವತಂತ್ರವಾಗಿ ಬಿಟ್ಟಾಗ ಅದು ಯಾವ ತರ ನಿಲ್ಲುತ್ತೆ, ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುತ್ತೆ ಅಂತ ಕೇಳ್ತಾರೆ. ಅದು ದಕ್ಷಿಣೋತ್ತರವಾಗಿ, ಅಂದ್ರೆ ಉತ್ತರ ಮತ್ತು ದಕ್ಷಿಣ, ಉತ್ತರ ಮತ್ತು ದಕ್ಷಿಣೋತ್ತರವಾಗಿ ಮುಖ ಮಾಡಿ ಏನಾಗುತ್ತೆ, ಇದಕ್ಕೆ ಏನು ಮುಖ ಮಾಡಿ ನಿಲ್ಲುತ್ತೆ. ಸ್ವತಂತ್ರವಾಗಿ ತೂಗ್ಬಿಟ್ಟಿರ್ತಕ್ಕಂಥ ಒಂದು ಅಯಸ್ಕಾಂತ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಲ್ಲುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಭೂಮಿಯ ಕಾಂತತ್ವ, ಓಕೆ, ಭೂಮಿಯಲ್ಲಿರ್ತಕ್ಕಂಥ ಕಾಂತತ್ವ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಹಾಗಾದ್ರೆ ಕಾಂತಕ್ಕೆ ಅಂದ್ರೆ ಮ್ಯಾಗ್ನೆಟ್ಸ್ಗೆ ದೇ ಹ್ಯಾವ್ ಸ್ಪೆಷಲ್ ಪ್ರಾಪರ್ಟಿ ವಿಚ್ ದೇ ಶೋಸ್, ಏನು, ಅವು ದಿಕ್ಕನ್ನ ತೋರಿಸ್ತವೆ. ಓಕೆ, ಡೈರೆಕ್ಷನ್ ತೋರಿಸ್ತಕ್ಕಂಥ ಕೆಲಸ ಮಾಡ್ತವೆ. ದೇ ಹ್ಯಾವ್ ಸ್ಪೆಷಲ್ ಪ್ರಾಪರ್ಟಿ ಆಫ್ ಶೋಯಿಂಗ್ ಡೈರೆಕ್ಷನ್ಸ್ ಕರಿತಾ ಹೋಗ್ತೀವಿ, ಡೈರೆಕ್ಷನ್ಸ್. ಹಾಗಾದ್ರೆ ಇಲ್ಲಿ ಕಾಂತತ್ವಕ್ಕೆ ದಿಕ್ಕು ತೋರಿಸುವ ಗುಣವಿದೆ. ಯಾಕೆ ಅಂದ್ರೆ ಇಲ್ಲಿ ಸ್ವತಂತ್ರವಾಗಿ ಬಿಟ್ಟಾಗ ಒಂದು ಉಕ್ಕನ್ನ ಅಥವಾ ಕಾಂತವನ್ನ ಅದು ಉತ್ತರ ಮತ್ತು ದಕ್ಷಿಣಕ್ಕೆ ಮುಖ ಮಾಡಿ ನಿಲ್ಲುತ್ತೆ. ಕಾರಣ ಅಂತ ಕೇಳಿದ್ರೆ ಭೂಮಿಯ ಕಾಂತತ್ವ. ಹಾಗಾಗಿ ಇದಕ್ಕೆ ನಾವು ಕಾಂತತ್ವಕ್ಕೆ ದಿಕ್ಕು ತೋರಿಸುವ ಗುಣ ಇದೆ ಅಂತ ಹೇಳಿ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಕಾಂತತ್ವ ಅಂದಾಗ, ಓಕೆ, ಇಲ್ಲಿ ಮ್ಯಾಗ್ನೆಟ್ ಹ್ಯಾಸ್ ಪ್ರಾಪರ್ಟಿ ಆಫ್ ಇಂಡಿಕೇಟಿಂಗ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಹ್ಯಾಸ್ ಸ್ಪೆಷಲ್ ಪ್ರಾಪರ್ಟಿ ಆಫ್ ಇಂಡಿಕೇಟಿಂಗ್ ದ ಡೈರೆಕ್ಷನ್ಸ್. ಓಕೆ, when it is freely suspended, ಸ್ವತಂತ್ರವಾಗಿ ತೂಗುಬಿಟ್ಟಾಗ, ಹಾಗಾದ್ರೆ ಮ್ಯಾಗ್ನೆಟ್ಸ್ ಕಮ್ ಟು ರೆಸ್ಟ್ ಇನ್ ನಾರ್ತ್ ಅಂಡ್ ಸೌತ್, ಅಂದ್ರೆ ಉತ್ತರ ಮತ್ತು ದಕ್ಷಿಣಕ್ಕೆ ಮುಖ ಮಾಡುತ್ತೆ. ಉತ್ತರ ಮತ್ತು ದಕ್ಷಿಣಕ್ಕೆ, ಒಂದು ತುದಿ ಉತ್ತರಕ್ಕಿದ್ರೆ ಇನ್ನೊಂದು ತುದಿ ದಕ್ಷಿಣಕ್ಕಿರುತ್ತೆ. ಹಾಗಾಗಿ ನಾವು ದಿಕ್ಕನ್ನು ಕೂಡ ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಇನ್ನೂ ಹೇಳೋದಾದ್ರೆ ಕಾಂತಗಳಂದಾಗ ಕಾಂತವು ಎರಡು ಧ್ರುವಗಳನ್ನ ಹೊಂದಿದೆ. ಒಂದು ಯಾವ್ದಾದ್ರು ಒಂದು ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಜಾತ್ರೆಲಿ ಅಥವಾ ಅಂಗಡಿಲಿ ಈ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಅಯಸ್ಕಾಂತ ಸಿಗ್ತಾ ಇತ್ತು, ಹೌದಾ? ಹಾಗಾದ್ರೆ ಇದನ್ನೇ ಎಕ್ಸಾಂಪಲ್ ತಗೋಣ. ಇಲ್ಲಿ ಒಂದು ಕಾಂತ ಅಂದಾಗ ಅದಕ್ಕೆ ಎರಡು ಧ್ರುವಗಳಿದೆ, ಹೌದಾ? ಹಾಗಾದ್ರೆ ಇದನ್ನು ಎಷ್ಟಾದ್ರೂ ತುಂಡು ಮಾಡು, ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ. ಹಾಗಾದ್ರೆ ಇದನ್ನ ಎರಡು ತುಂಡು ಮಾಡ್ದ, ಆದ್ರೆ ಇಲ್ಲಿ ಒಂದು ಉಕ್ಕು ಫಾರ್ಮೇಶನ್ ಆಯ್ತು. ಇಲ್ಲಿ ಒಂದು ಉತ್ತರ ಧ್ರುವ ಇದೆ, ಇಲ್ಲಿ ದಕ್ಷಿಣ ಧ್ರುವ ಇದೆ. ಮತ್ತೆ ಈ ಕಡೆ ಒಂದು ಫಾರ್ಮೇಶನ್ ಆಯ್ತಾ, ಎರಡು ಭಾಗ ಆದಾಗ ಇಲ್ಲಿ ಇದನ್ನ ಉತ್ತರ ಅಂತ ಕರಿತೀವಿ, ಓಕೆ, ಇದು ದಕ್ಷಿಣ, ಇದು ಉತ್ತರ ಅಂತ ಕರಿತೀವಿ. ಇದನ್ನ ನಾವು ಮತ್ತೆ ಏನು ದಕ್ಷಿಣ ಅಂತ ಕರಿತೀವಿ. ಹಾಗಾದ್ರೆ ಒಂದ್ರಲ್ಲಿ ಎರಡು ಮಾಡಿದೆ ಮತ್ತು ದಿಕ್ಕು ಬೇರೆ ಆಯ್ತು, ಹೌದಾ? ಅದು ಒಂದರಲ್ಲೂ ಕೂಡ ಎರಡು ದಿಕ್ಕಾಯ್ತು, ಉತ್ತರ ಮತ್ತು ದಕ್ಷಿಣ, ಹೌದಾ? ಹಾಗಾದ್ರೆ ಇಲ್ಲಿ ನೀವು ಕಾಂತವನ್ನ ಎಷ್ಟಾದ್ರೂ ತುಂಡುಗಳನ್ನ ಮಾಡಿ ಕಾಂತಗಳನ್ನ ಎರಡು ಧ್ರುವಗಳನ್ನ ಹೊಂದಿದೆ, ಉತ್ತರ ಮತ್ತು ದಕ್ಷಿಣ. ಹಾಗಾದ್ರೆ ಕಾಂತದ ಪ್ರತಿ ಅಣುವಿಗೂ ಅಂದ್ರೆ ನೀವು ಎಷ್ಟಾದ್ರೂ ತುಂಡು ಮಾಡ್ಕೊಳ್ಳಿ, ಅದರಲ್ಲಿ ಎರಡು ಧ್ರುವಗಳಿಂದ ಕೂಡಿರುತ್ತೆ ಆ ಒಂದು ಕಾಂತ. ಯಾಕೆ ಅಂತ ಕೇಳ್ತೆ, ಕಾರಣ ಅಂತ ಕೇಳಿದ್ರೆ ಕಾಂತದ ಧ್ರುವಗಳನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಂತಗಳು ಏನ್ ಮಾಡ್ತವೆ, ನೀವು ಎಷ್ಟೇ ತುಂಡು ಮಾಡಿದ್ರು ಕೂಡ ಎರಡು ಧ್ರುವಗಳನ್ನ ನಾವು ತೋರ್ಪಡಿಕೆ ಮಾಡ್ಕೊಳ್ತೇವೆ. ಹಾಗಾದ್ರೆ ದ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್ ಅಂತ ಕರಿತಾ ಹೋಗ್ತೀವಿ. ದ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್ ಕ್ಯಾನ್ ನೆವರ್ ಬಿ ಐಸೋಲೇಟೆಡ್, ದೂರ ಆಗೋದಿಲ್ಲ. ಓಕೆ, ಎವ್ರಿ ಮ್ಯಾಗ್ನೆಟ್ ಹ್ಯಾಸ್ ಟೂ ಪೋಲ್ಸ್ ಅಂತ ಕರಿತೀವಿ.
ದ ಪೋಲ್ಸ್ ಆರ್ ನಾರ್ತ್ ಅಂಡ್ ಸೌತ್ ಪೋಲ್, ನಾರ್ತ್ ಅಂಡ್ ಸೌತ್ ಪೋಲ್ ಅಂತ ಕರಿತೀವಿ. ಹಾಗಾದ್ರೆ ಈ ನಾರ್ತ್ ಅಂಡ್ ಸೌತ್ ಪೋಲ್ ಅಂತ ಕರಿತಾ ಹೋಗ್ತೀವಿ. ಈ ಪೋಲ್ಸ್ ಏನ್ ಮಾಡ್ತಾವೆ, ಇಮ್ಯಾಜಿನರಿ ಪಾಯಿಂಟ್ಸ್ ಆಗಿ ಉಳ್ಕೊಳ್ತವೆ, ಇಮ್ಯಾಜಿನರಿ ಪಾಯಿಂಟ್ಸ್. ಓಕೆ, ಹಾಗಾದ್ರೆ ಸಜಾತಿಯ ಧ್ರುವಗಳು, ಓಕೆ, ಸಜಾತಿಯ ಧ್ರುವಗಳು ಅಂತ ಕರಿತಾ ಹೋಗ್ತೀವಿ. ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಆರ್ ರೆಪೆಲ್ಸ್ ಈಚ್ ಅದರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸಜಾತಿಯ ಧ್ರುವಗಳು ಅಂದಾಗ ನಾವು ಸೇಮ್ ಇಲ್ಲಿ ಒಂದು ಉಕ್ಕನ್ನ ತಗೊಂಡು ಇದನ್ನ ನಾವು ಉತ್ತರ ಅಂತ ಕರಿತೀವಿ, ಇದನ್ನು ದಕ್ಷಿಣ ಅಂತ ಕರಿತೀವಿ. ಹೌದಾ, ಉತ್ತರ ದಕ್ಷಿಣ ಅಂತ ಕರಿತೀವಿ. ಇದು ಏನ್ ಮಾಡ್ತವೆ, ಇಲ್ಲಿ ಎರಡು ಮ್ಯಾಗ್ನೆಟ್ ಅನ್ನ ತಗೊಂಡು, ಹೌದಾ, ಇಲ್ಲಿ ಎರಡು ಮ್ಯಾಗ್ನೆಟ್ ಅನ್ನ ತೆಗೆದುಕೊಂಡು ಇದು ನಾರ್ತ್, ಇದು ಸೌತ್, ಇದು ನಾರ್ತ್, ಇದು ಸೌತ್. ಇನ್ನೂ ಎರಡು ತಗೋತೀನಿ, ಇದು ನಾರ್ತ್, ಇದು ಸೌತ್, ಇದು ಸೌತ್, ಇದು ನಾರ್ತ್. ಹೌದಾ, ಹಾಗಾದ್ರೆ ಇವು ಏನು ಈ ಕಡೆ ಪಕ್ಕಕ್ಕೆ ಇಟ್ಟಾಗ, ಎರಡು ಕಾಂತಗಳನ್ನ ಪಕ್ಕ ಪಕ್ಕಕ್ಕೆ ಇಟ್ಟಾಗ ಇಲ್ಲಿ ಸಜಾತಿಯ ಧ್ರುವಗಳಂದ್ರೇನು ಸೇಮ್ ಇರತಕ್ಕಂಥ ಧ್ರುವಗಳು. ಹೌದಾ, ಅಂದ್ರೆ ಆ ಕಡೆ ಕಾಂತಕ್ಕೂ ಸೇಮ್ ಇರುತ್ತೆ, ಈ ಕಡೆ ಕಾಂತಕ್ಕೂ ಸೇಮ್ ಇರುತ್ತೆ. ಇಲ್ಲಿ ಈ ಕಡೆ ಉತ್ತರ ಧ್ರುವ ಇರುತ್ತೆ, ಈ ಕಡೆ ಕೂಡ ಉತ್ತರ ಧ್ರುವ ಇರುತ್ತೆ. ಇದಕ್ಕೆ ನಾವು ಸೇಮ್ ಇರೋದಕ್ಕೆ ನಾವು ಸಜಾತಿಯ ಧ್ರುವಗಳಂತ ಕರಿತೀವಿ. ಬೇರೆ ಬೇರೆ ಇದ್ರೆ ಅದನ್ನ ವಿಜಾತಿಯ ಧ್ರುವಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಸಜಾತಿಯ ಧ್ರುವಗಳಂದಾಗ ಅವುಗಳು ಏನ್ ಮಾಡ್ತವೆ, ಪರಸ್ಪರ ವಿಕರ್ಷಣೆಗೆ ಒಳಗಾಗ್ತವೆ, ಅಂದ್ರೆ ದೂರ ತಳ್ಳಲ್ಪಡ್ತವೆ, ಒಂದಕ್ಕೊಂದು ದೂರ ತಳ್ತವೆ, ಅಂಟ್ಕೊಳಕ್ ಆಗದೇ ಇಲ್ಲ. ಓಕೆ, ಅದಕ್ಕೆ ನಾವು ಹೇಳೋದು ಸಜಾತಿಯ ಧ್ರುವಗಳಂದಾಗ ಪರಸ್ಪರ ವಿಕರ್ಷಣೆಗೊಳಗಾಗ್ತವೆ, ಅಂದ್ರೆ ಅವು ದೂರ ತಳ್ಳಲ್ಪಡ್ತವೆ. ಹಾಗಾದ್ರೆ ವಿಜಾತಿಯ ಧ್ರುವಗಳು ಏನ್ ಮಾಡ್ತವೆ, ಇಲ್ಲಿ ಬೇರೆ ಬೇರೆ ಪೋಲ್ಸ್ ಇದೆ ನೋಡಿ, ನಾರ್ತ್ ಇದೆ, ಈ ಕಡೆ ಸೌತ್ ಇದೆ, ಇವೇನ್ ಮಾಡ್ತವೆ, ಪರಸ್ಪರ ಅಂಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಅದಕ್ಕೆ ನಾವು ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆಗೆ ಒಳಗಾಗ್ತವೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಲೈಕ್ ಪೋಲ್ಸ್ ಆಫ್ ಟೂ ಮ್ಯಾಗ್ನೆಟ್ಸ್, ಲೈಕ್ ಪೋಲ್ಸ್ ಆಫ್ ಟೂ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಸಜಾತಿಯ ಧ್ರುವಗಳು ಏನ್ ಮಾಡ್ತವೆ ಅಂತ ಕೇಳ್ತಾನೆ, ಅದು ರಿಪೆಲ್ಸ್ ಈಚ್ ಅದರ್. ಸಜಾತಿಯ ಧ್ರುವಗಳು ಯಾವಾಗಲೂ ವಿಕರ್ಷಣೆಗೊಳಗಾಗ್ತವೆ. ಹಾಗಾದ್ರೆ ಅನ್ಲೈಕ್ ಪೋಲ್ಸ್ ಅಂದ್ರೆ ಏನು, ವಿಜಾತಿಯ ಧ್ರುವಗಳು. ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾ ಹೋಗ್ತೀವಿ. ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆಗೊಳಗಾಗ್ತವೆ. ಅರ್ಥ ಆಯ್ತಾ? ಇದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾನೆ, ಏನು, ದ ಲಾ ಆಫ್ ಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇಲ್ಲಿ ಕಾಂತತ್ವದ ಧ್ರುವಗಳ ನಿಯಮ ಅಂತ ಕರಿತಾ ಹೋಗ್ತೀವಿ. ಏನು, ಕಾಂತತ್ವದ ಧ್ರುವಗಳ ನಿಯಮ ಅಂತ ಕರಿತಾ ಹೋಗ್ತೀವಿ ಇದನ್ನ. ಹಾಗಾದ್ರೆ ಇಲ್ಲಿ ಡಯಾಗ್ರಾಮೆಟಿಕ್ ಆಗಿ ನಿಮಗೆ ತೋರಿಸೋದಾದ್ರೆ, ಓಕೆ, ಇಲ್ಲಿ ನೋಡಿ ಬೇರೆ ಬೇರೆ ಧ್ರುವಗಳಿತ್ತು ಅಂದ್ರೆ ಅದು ಆಕರ್ಷಣೆ ಒಳಪಡುತ್ತೆ. ಹಾಗಾದ್ರೆ ಇಲ್ಲಿ ಸೇಮ್ ಇದೆ, ಸಜಾತಿ ಇದ್ರೆ ಅದು ದೂರ ತಳ್ಳಲ್ಪಡುತ್ತೆ. ಅದನ್ನೇ ನಾವು ನೆಕ್ಸ್ಟ್ ತನಕ ಎಕ್ಸ್ಪ್ಲೇನ್ ಮಾಡಿದ್ವಿ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಸಜಾತಿಯ ಧ್ರುವಗಳು ವಿಕರ್ಷಣೆಗೊಳಗಾಗ್ತವೆ ಅಂತ ಹೇಳಿದೆ. ಓಕೆ, ಸೇಮ್ ಇದ್ರೆ ಏನಾಗುತ್ತೆ, ಇಟ್ ರಿಪೆಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಡಿಫರೆಂಟ್ ಇದ್ರೆ ಏನಾಗುತ್ತೆ, ಡಿಫರೆಂಟ್ ಇದ್ರೆ ಇಟ್ ಅಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಇಟ್ ಅಟ್ರಾಕ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಭೂಮಿ ಕೂಡ ಒಂದು ಅಯಸ್ಕಾಂತದಂತೆ ಕೆಲಸ ಮಾಡುತ್ತೆ. ಓಕೆ, ಭೂಮಿ ಕೂಡ ಅಯಸ್ಕಾಂತದಂತೆ ಕೆಲಸ ಮಾಡುತ್ತೆ. ಇಲ್ಲಿ ಗುರುತ್ವ ಆಗಿರ್ಬೋದು, ಅಥವಾ ಏನು ಭೂಮಿ ಮೇಲೆ ಇರ್ತಕ್ಕಂಥ ಗುರುತ್ವ ಆಗಿರ್ಬೋದು, ಅಥವಾ ಏನು ಭೂಮಿಯು ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ, ಏನೋ ಗುರುತ್ವಾಕರ್ಷಣೆ ಬಲದಿಂದ. ಅದಕ್ಕಾಗಿ ನಾವು ಭೂಮಿ ಒಂದು ಅಯಸ್ಕಾಂತದಿಂದ ವರ್ತಿಸುತ್ತೆ ಅಂತ ಹೇಳ್ತೀವಿ. ಇದನ್ನ ಹೇಳಿದವರು ಯಾರು ಅಂತ ಕೇಳ್ತಾನೆ, ವಿಲಿಯಂ ಗಿಲ್ಬರ್ಟ್ ಅನ್ನಂತ ವಿಜ್ಞಾನಿ. ಅರ್ಥ ಆಯ್ತಾ? ಇದನ್ನು ನಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಕಾಂತಗಳಂದಾಗ ಈ ಕಾಂತವು ಸುತ್ತಲೂ ಆವರಿಸ್ತಕ್ಕಂಥ ಪ್ರದೇಶವನ್ನ, ಓಕೆ, ಏನು ಇಲ್ಲೊಂದು ಮ್ಯಾಗ್ನೆಟ್ ಇದೆ ಅನ್ಕೊಳ್ಳಿ. ಈ ಮ್ಯಾಗ್ನೆಟ್ ಸುತ್ತ ಇರತಕ್ಕಂತ ಪ್ರದೇಶ, ಓಕೆ, ಈ ಮ್ಯಾಗ್ನೆಟಿನ ಸುತ್ತ ಇರತಕ್ಕಂತ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ, ಕಾಂತಕ್ಷೇತ್ರ ಅಂತ ಕರಿತೀವಿ. ಕಾಂತಕ್ಷೇತ್ರ, ಓಕೆ, ಕಾಂತಕ್ಷೇತ್ರ ಅಂತ ಕರಿತೀವಿ. ಹಾಗಾದ್ರೆ ಕಾಂತವು ಸುತ್ತಲೂ ಆವರಿಸಿರುವ ಪ್ರದೇಶವನ್ನ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಅದನ್ನೇ ಹೇಳಿದ್ದು, ಕಾಂತದ ಸುತ್ತ ಆವರಿಸ್ತಕ್ಕಂಥ ಪ್ರದೇಶವನ್ನ ನಾವು
ಕಾಂತಕ್ಷೇತ್ರ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ದ ಏರಿಯಾ ಇನ್ ವಿಚ್ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಪ್ರೆಸೆಂಟ್ ಅಂತ ಕರಿತೀವಿ. ದ ಏರಿಯಾ ಇನ್ ವಿಚ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಪ್ರೆಸೆಂಟ್ ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಸ್ ಫೆಲ್ಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ SI ಮಾನ ಯಾವುದು ಅಂತ ಕೇಳ್ತಾನೆ, SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು ಅಂತ ಕೇಳ್ತಾನೆ, ಅದು ಟೆಸ್ಲಾ ಆಗುತ್ತೆ. ಯಾವುದು? ಟೆಸ್ಲಾ ಆಗುತ್ತೆ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು? ಟೆಸ್ಲಾ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತಾ ಹೋಗ್ತಾನೆ. ಅಥವಾ ಕಾಂತತ್ವದ SI ಮಾನ ಅಂತ ಕೇಳ್ತಾನೆ. ಕಾಂತತ್ವದ SI ಮಾನ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದು? ಅದು ಮ್ಯಾಗ್ನೆಟಿಕ್ ಫೀಲ್ಡ್ ನ SI ಮಾನ, ಕಾಂತತ್ವ SI ಮಾನ. ನಾವು ಕನ್ನಡದಲ್ಲೂ ಟೆಸ್ಲಾ ಅಂತ ಕರಿತೀವಿ, ಇಂಗ್ಲಿಷಲ್ಲೂ ಕೂಡ ಟೆಸ್ಲಾ ಅಂತಾನೆ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕಾಂತೀಯ ಬಲರೇಖೆಗಳಂತ ಬರ್ತಾ ಹೋಗುತ್ತೆ. ಓಕೆ, ಈ ಕಾಂತೀಯ ಬಲರೇಖೆಗಳು ಹೆಂಗ್ ಕೆಲಸ ಮಾಡ್ತವೆ ನೋಡೋಣ. ಓಕೆ, ಕಾಂತೀಯ ಬಲರೇಖೆಗಳು ಅಂತಂದೆ. ಹಾಗಾದ್ರೆ ಕಾಂತೀಯ ಬಲರೇಖೆಗಳು ಅಂದಾಗ ಇಲ್ಲಿ ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ಏನ್ ಮಾಡ್ತವೆ? ಇಲ್ಲಿ ಉತ್ತರ ಧ್ರುವದಿಂದ ಏನಾಗ್ತವೆ? ದಕ್ಷಿಣ ಧ್ರುವಕ್ಕೆ ಮುಖ ಮಾಡಿ ಚಲಿಸ್ತವೆ. ಒಂದು ಮ್ಯಾಗ್ನೆಟ್ ಅನ್ನ ತೆಗೆದುಕೊಂಡಾಗ ಆ ಮ್ಯಾಗ್ನೆಟ್ ಅಲ್ಲಿ ಇದನ್ನ ನಾವು ಉತ್ತರ ಅಂತ ಕರಿತೀವಿ, ಈ ಕಡೆ ನಾವು ದಕ್ಷಿಣ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇದನ್ನ ನಾವು ಉತ್ತರ ಅಂತ ಕರಿತೀವಿ, ಈ ಕಡೆ ದಕ್ಷಿಣ ಧ್ರುವ ಅಂತ ಕರಿತೀವಿ. ಹಾಗಾದ್ರೆ ಯಾವಾಗ್ಲೂ ಈ ಕಾಂತೀಯ ಬಲರೇಖೆಗಳು ಏನ್ ಮಾಡ್ತವೆ? ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸ್ತವೆ ವಿನಃ ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಬರೋದಿಲ್ಲ. ಹೌದಾ? ಇಲ್ಲಿ ಆಗ್ಲೇ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಬರ್ತವೆ. ಯಾವುವು? ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಕಾಂತೀಯ ಬಲರೇಖೆಗಳು ಏನ್ ಮಾಡ್ತವೆ ಅಂದ್ರೆ, ಇಷ್ಟೆಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಬರ್ತವೆ ಅಂತ ಹೇಳಿದೆ, ಅವುಗಳು ಏನ್ ಮಾಡ್ತವೆ? ಹೋಗ್ಬೇಕಾದ್ರೆ ಒಂದನ್ನೊಂದು ದೂರ ತಳ್ತವೆ. ಅವು ಹತ್ರ ಒಂದಕ್ಕೊಂದು ಹತ್ರ ಹೋಗೋದಿಲ್ಲ, ಹತ್ರ ಬರೋದಕ್ಕೂ ಬಿಡೋದಿಲ್ಲ. ಅವು ಕಾಂತೀಯ ಬಲರೇಖೆಗಳು. ಹಾಗಾದ್ರೆ ದೂರ ತಳ್ಳೋದ್ರ ಮುಖಾಂತರವಾಗಿ ಒಂದೊಂದು ಏನ್ ಮಾಡೋದಿಲ್ಲ? ಡ್ಯಾಶ್ ಮಾಡೋದಿಲ್ಲ ಅಥವಾ ಛೇದಿಸೋದಿಲ್ಲ ಅಂತ ಹೇಳ್ತೀವಿ. ಕಾಂತೀಯ ಬಲರೇಖೆ ಒಂದನ್ನೊಂದು ದೂರ ತಳ್ತವೆ ಮತ್ತು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳ್ತೀವಿ. ಒಂದಕ್ಕೊಂದು ಡ್ಯಾಶ್ ಮಾಡೋದಿಲ್ಲ. ಯಾವ? ಕಾಂತೀಯ ಬಲರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳ ಸ್ಪೆಷಾಲಿಟಿನೇ ಇದು. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು, ಏನಂತ? ಇಲ್ಲಿ ಕಾಂತೀಯ ಬಲರೇಖೆಗಳು ಯಾವ ಧ್ರುವದಿಂದ ಯಾವ ಧ್ರುವದಿಂದ ಮತ್ತೊಂದು ಯಾವ ಧ್ರುವಕ್ಕೆ ಸಂಚಾರ ಮಾಡ್ತವೆ, ಅಥವಾ ಯಾವ ಧ್ರುವದಿಂದ ಯಾವ ಧ್ರುವಕ್ಕೆ ಅವು ಮೂಡುತ್ತವೆ ಅಂತ ಕೇಳ್ತಾನೆ. ಅಥವಾ ಹೇಳಿಕೆ ರೂಪದಲ್ಲಿ ಕೊಡ್ಬೋದು. ಹೌದಾ? ಹೇಳಿಕೆ ಒಂದು ಏನು? ಹೇಳಿಕೆ ಒಂದು ಏನಂತ ಕೊಡ್ತಾನೆ? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಮೂಡುತ್ತವೆ. ಹೌದಾ? ಹೇಳಿಕೆ 2 ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಮೂಡುತ್ತವೆ. ಹೌದಾ? ಹಾಗಾದ್ರೆ ಆಪ್ಷನ್ ಕೆಳಗಡೆ ಕೊಟ್ಟು ಎ ಮಾತ್ರ ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಸರಿ ಆದ್ರೆ ಹೇಳಿಕೆ 2 ತಪ್ಪು. ನೆಕ್ಸ್ಟ್ ಆಪ್ಷನ್ 4 ಹೇಳಿಕೆ 1 ತಪ್ಪು ಮತ್ತು ಹೇಳಿಕೆ 2 ಸರಿಯಾಗಿದೆ ಅಂತ ಕೊಟ್ಟಿರ್ತಾನೆ. ನೀವು ಯಾವ್ದಕ್ಕೆ ಹಾಕ್ಬೇಕು? ಹೇಳಿಕೆ 1 ಮಾತ್ರ ಸರಿಯಾಗಿದೆ ಎನ್ನುವಂತ ಒಂದು ಆಪ್ಷನ್ಗೆ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಕಾಂತಗಳಂದಾಗ ಈ ಕಾಂತದಲ್ಲಿ ಮುಖ್ಯವಾಗಿ 2 ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಅವು ಯಾವ ವಿಧಗಳು? ಓಕೆ, ಕಾಂತಗಳು ಅಥವಾ ನಾವೇನು ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಮ್ಯಾಗ್ನೆಟ್ಸ್ ಹ್ಯಾವ್ 2 ಟೈಪ್ಸ್. ಮ್ಯಾಗ್ನೆಟ್ಸ್ ಹ್ಯಾವ್ 2 ಟೈಪ್ಸ್ ಅಂತ ಕರಿತಾ ಹೋಗ್ತೀವಿ. ಯಾವುವು? ಒಂದು ನ್ಯಾಚುರಲ್ ಅಂತ ಕರಿತೀವಿ, ಎರಡನೇದಾಗಿ ನಾವು ಆರ್ಟಿಫಿಷಿಯಲ್ ಅಂತ ಕರಿತೀವಿ, ಆರ್ಟಿಫಿಷಿಯಲ್. ಓಕೆ, ಇಲ್ಲಿ ನ್ಯಾಚುರಲ್ ಅಂದಾಗ ಮೊದಲನೇದಾಗಿ ನೈಸರ್ಗಿಕ ಕಾಂತ ಅಂತ ಕರಿತೀವಿ, ಇದನ್ನು ನಾವು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಕೃತಕ ಕಾಂತಗಳಂದಾಗ ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ನೈಸರ್ಗಿಕ ಕಾಂತಗಳಂದ್ರೇನು? ಇಲ್ಲಿ ನಮಗೆ ನೈಸರ್ಗಿಕವಾಗಿ ನಿಸರ್ಗದಿಂದ ಅಥವಾ ಏನು ಪ್ರಕೃತಿಯಿಂದ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಮ್ಯಾಗ್ನೆಟ್ಸ್ ಅಥವಾ ಕಾಂತಗಳಿಗೆ ನಾವೇನಂತ ಕರಿತೀವಿ? ನೈಸರ್ಗಿಕ ಕಾಂತಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಉದಾಹರಣೆಯನ್ನ ನೋಡ್ತಾ ಹೋದಾಗ ಉದಾಹರಣೆ ಯಾವುದು? ಮ್ಯಾಗ್ನೆಟೈಟ್ ಇದಕ್ಕೆ ಸರಿಯಾದ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಇನ್ನು ಕೃತಕ ಕಾಂತಗಳ ತಯಾರಿಕೆ ಅಂದಾಗ ಇದನ್ನ ನಾವು ಇದು ನೈಸರ್ಗಿಕವಾಗಿ ನಮಗೆ ಸಿಗೋದಿಲ್ಲ. ಇದನ್ನು ನಾವು ಮನುಷ್ಯ ಏನ್ ಮಾಡ್ತಾನೆ? ಹಲವಾರು ಲೋಹಗಳ ಮಿಶ್ರಣ ಮಾಡಿಕೊಂಡು ಈ ಒಂದು ಕೃತಕ ಕಾಂತಗಳನ್ನ ತಯಾರಿಕೆ ಮಾಡ್ತಾನೆ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ದಂಡಕಾಂತ ಕೊಡಬಹುದು, ಲಾಳಕಾಂತವನ್ನ ಕೊಡಬಹುದು ಮತ್ತು ಸೂಜಿಕಾಂತ. ಈ ಮೂರನ್ನು ಕೂಡ ನಾವೇನು
ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಅಥವಾ ಕೃತಕ ಕಾಂತಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ವಿದ್ಯುತ್ ಕಾಂತತೆ ಅಂತಿದೆ ಹೌದಾ, ಈ ವಿದ್ಯುತ್ ಕಾಂತತೆ ಪ್ರತಿಪಾದಕ ಯಾವುದು? ವಿದ್ಯುತ್ ಕಾಂತತೆ ಪ್ರತಿಪಾದಕ ಹಾನ್ಸ್ ಕ್ರಿಶ್ಚಿಯನ್ ಓಸ್ಟರ್ಡ್. ಹಾನ್ಸ್ ಕ್ರಿಶ್ಚಿಯನ್ ಓಸ್ಟರ್ಡ್ ಅನ್ನು ನಾವೇನ್ ಕರಿತೀವಿ? ಈ ವಿದ್ಯುತ್ ಕಾಂತೀಯ ಪ್ರತಿಪಾದಕ ಅಂತ ಕರಿತೀವಿ. ಹಾಗಾದ್ರೆ ಇದು ಇದು NCERT ಇದೆ, NCERT ಇದೆ, ಇದನ್ನ ಸ್ವಲ್ಪ ಗಮನಿಸ್ಬೇಕು. ಓಕೆ, ಹಾನ್ಸ್ ಕ್ರಿಶ್ಚಿಯನ್ ಓಸ್ಟರ್ಡ್ ಅನ್ನ ನಾವೇನ್ ಕರಿತೀವಿ? ವಿದ್ಯುತ್ ಕಾಂತತೆಯ ಪಿತಾಮಹ ಅಥವಾ ಪ್ರತಿಪಾದಕ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ವಿದ್ಯುತ್ ಇದರ ಒಂದು ಅರ್ಥ ಇಷ್ಟೇನೆ, ವಿದ್ಯುತ್ ನಲ್ಲಿ ನಾವು ಅಯಸ್ಕಾಂತವನ್ನ ಬಳಸ್ತೀವಿ, ಅದನ್ನ ಪ್ರತಿಪಾದನೆ ಮಾಡಿದ ಯಾರು ಅಂತ ಕೇಳ್ತಾನೆ, ಅದೇ ಹಾನ್ಸ್ ಕ್ರಿಶ್ಚಿಯನ್ ಓಸ್ಟರ್ಡ್. ಯಾರು? ಹಾನ್ಸ್ ಕ್ರಿಶ್ಚಿಯನ್ ಓಸ್ಟರ್ಡ್. ಇದನ್ನು ಏನ್ ಮಾಡ್ತಾನೆ? 1820ರಲ್ಲಿ ಅಥವಾ ನಾವೇನು ಕೆಲವೊಂದರಲ್ಲಿ 1800 ಅಂತಾನು ಕೊಟ್ಟಿದ್ದಾರೆ. ಓಕೆ, ನಾವು NCERT ಪ್ರಕಾರ 1820ರಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. 1820ರಲ್ಲಿ ಏನಾಗುತ್ತೆ? ಈ ಒಂದು ಸಿದ್ಧಾಂತವನ್ನ ಜಗತ್ತಿಗೆ ಪರಿಚಯಿಸ್ತಾನೆ. ಯಾರು? ಹಾನ್ಸ್ ಕ್ರಿಶ್ಚಿಯನ್ ಓಸ್ಟರ್ಡ್. ಹಾಗಾಗಿ ನಾವು ವಿದ್ಯುತ್ ಕಾಂತತೆಯ ಪ್ರತಿಪಾದಕ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಕಾಂತೀಯ ವಸ್ತುಗಳು. ಕಾಂತೀಯ ವಸ್ತುಗಳಂದ್ರೇನು? ಕಾಂತೀಯ ವಸ್ತುಗಳಂದ್ರೆ ಯಾವ ವಸ್ತುಗಳು, ಓಕೆ, ಯಾವ ವಸ್ತುಗಳು ಆಕರ್ಷಣೆ ಅಂದ್ರೆ ಕಾಂತದ ಆಕರ್ಷಣೆಗೆ ಒಳಪಡುತ್ತವೆಯೋ ಅದಕ್ಕೆ ನಾವೇನಂತ ಕರಿತೀವಿ? ಕಾಂತದ ವಸ್ತುಗಳು, ಕಾಂತೀಯ ಅಥವಾ ಕಾಂತದ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕಾಂತದ ಆಕರ್ಷಣೆಗೆ ಒಳಪಡ್ತಕ್ಕಂತ ವಸ್ತುಗಳನ್ನ ನಾವೇನಂತ ಕರಿತೀವಿ? ಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವುಗಳಲ್ಲಿ ಮೂರು ವಿಧಗಳಿದಾವೆ. ಯಾವುವು ಅಂತಂದ್ರೆ, ಮೊದಲನೇದಾಗಿ ಡಯಾಕಾಂತೀಯ ವಸ್ತುಗಳು, ಡಯಾಮ್ಯಾಗ್ನೆಟಿಕ್ಸ್ ಅಂತ ಕರಿತೀವಿ. ಡಯಾಮ್ಯಾಗ್ನೆಟಿಕ್ಸ್. ನೆಕ್ಸ್ಟ್ ಪ್ಯಾರಾಕಾಂತೀಯ ವಸ್ತುಗಳು ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮೂರನೇದಾಗಿ ಬರುತ್ತೆ ಫೆರ್ರೋಕಾಂತೀಯ ವಸ್ತುಗಳು, ಫೆರ್ರೋಮ್ಯಾಗ್ನೆಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಕಾಂತಗಳಂದಾಗ ಯಾವ ವಸ್ತುಗಳು ಕಾಂತದ ಆಕರ್ಷಣೆಗೆ ಒಳಪಡ್ತವೋ ಅಥವಾ ಕಾಂತಗಳಿಗೆ ಅಂಟ್ಕೊಳ್ತವೋ ಅವುಗಳನ್ನ ನಾವು ಕಾಂತೀಯ ವಸ್ತುಗಳಂತ ಕರಿತೀವಿ. ಅವುಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ. ಮೊದಲನೇದಾಗಿ ಡಯಾಕಾಂತೀಯ ವಸ್ತುಗಳು, ಎರಡನೇದಾಗಿ ಪ್ಯಾರಾಕಾಂತೀಯ ವಸ್ತುಗಳು, ಮೂರನೇದಾಗಿ ನಾವು ಫೆರ್ರೋಕಾಂತೀಯ ವಸ್ತುಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇವುಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋದಾಗ ಡಯಾಕಾಂತೀಯ ವಸ್ತುಗಳಿಗೆ ಉದಾಹರಣೆ ಯಾವುವು ಅಂತ ಕೇಳ್ತಾನೆ. ಈ ಡಯಾಕಾಂತೀಯ ವಸ್ತುಗಳನ್ನ ನಾವು ಯಾವ ಒಂದು ಉದಾಹರಣೆ ಮೂಲಕ ಅದನ್ನ ವಿವರಣೆಯನ್ನ ಕೊಡ್ಬೋದು ಅಂತ ನೋಡಿದಾಗ ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಉದಾಹರಣೆಗೆ ಆಂಟಿಮನಿ ಆಗಿರ್ಬೋದು, ಹೌದಾ, ಆಂಟಿಮನಿ ಮತ್ತು ಬಿಸ್ಮತ್ ಅಂತ ಕರಿತೀವಿ, ಸೀಸವನ್ನ ಕರಿತೀವಿ, ಓಕೆ, ಬೆಂಜಿನ್ ಆಗಿರ್ಬೋದು, ನೀರಾಗಿರ್ಬೋದು, ಓಕೆ, ಚಿನ್ನ, ಓಕೆ, ಇವುಗಳೆಲ್ಲವನ್ನ ನಾವು ಡಯಾಮ್ಯಾಗ್ನೆಟಿಕ್ ಅಂತ ಕರಿತಾ ಹೋಗ್ತೀವಿ, ಡಯಾಕಾಂತೀಯ ವಸ್ತುಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ನಾವು ರೈಲ್ವೆ ಗಾಲಿಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ರೈಲ್ವೆ ಗಾಲಿಗಳ ತಯಾರಿಕೆಯಲ್ಲಿ ನಾವು ಒಂದು ಡಯಾಕಾಂತೀಯ ವಸ್ತುಗಳನ್ನ ನೋಡ್ತಾ ಹೋಗ್ತೀವಿ, ರೈಲ್ವೆ ಗಾಲಿಗಳ ತಯಾರಿಕೆಯಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ಪ್ಯಾರಾಕಾಂತೀಯ ವಸ್ತುಗಳು. ಪ್ಯಾರಾಕಾಂತೀಯ ವಸ್ತುಗಳು ಅಂದಾಗ ಉದಾಹರಣೆಗೆ ನಮಗೆ ಅಲ್ಯೂಮಿನಿಯಂ ಬರುತ್ತೆ. ಈ ಅಲ್ಯೂಮಿನಿಯಂ ಅಂದಾಗ ಜೊತೆಗೆ ಪ್ಲಾಟಿನಂ ಬರುತ್ತೆ, ನೆಕ್ಸ್ಟ್ ಆಮ್ಲಜನಕ ಬರುತ್ತೆ, ಆಕ್ಸಿಜನ್ ಅಂತ ಕರಿತೀವಿ. ನೆಕ್ಸ್ಟ್ ಟಂಗ್ಸ್ಟನ್ ಬರುತ್ತೆ, ಕ್ರೋಮಿಯಂ ಬರುತ್ತೆ, ತಾಮ್ರದ ಸಲ್ಫೇಟ್ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ. ನೆಕ್ಸ್ಟ್ ಓಕೆ, ಮ್ಯಾಂಗನೀಸ್ ಆಗಿರ್ಬೋದು. ಇವುಗಳೆಲ್ಲವನ್ನ ನಾವು ಏನಂತ ಕರಿತೀವಿ? ಪ್ಯಾರಾಕಾಂತೀಯ ವಸ್ತುಗಳಂತ ಕರಿತಾ ಹೋಗ್ತೀವಿ. ಓಕೆ, ಅದಾಯ್ತಾ? ಈ ಪ್ಯಾರಾಕಾಂತೀಯ ವಸ್ತುಗಳಂದಾಗ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ಅವುಗಳನ್ನು ಕೂಡ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಡಯಾಕಾಂತೀಯ ವಸ್ತುಗಳನ್ನ ಎಲ್ಲಿ ಬಳಕೆ ಮಾಡ್ತೀವಿ, ಪ್ಯಾರಾಕಾಂತೀಯ ವಸ್ತುಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಮತ್ತು ಫೆರ್ರೋಕಾಂತೀಯ ವಸ್ತುಗಳನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ಪ್ಯಾರಾಕಾಂತೀಯ ವಸ್ತುಗಳಂದಾಗ ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ? ಪಾತ್ರೆಗಳಾಗಿರ್ಬೋದು, ವಿದ್ಯುತ್ ಬಲ್ಬ್ ಆಗಿರ್ಬೋದು, ಹೌದಾ, ಎಲೆಕ್ಟ್ರಿಕ್ ಬಲ್ಬ್,
ಒಡವೆ ತಯಾರಿಕೆಯಲ್ಲಿ, ಮೇಕಿಂಗ್ ಆಫ್ ಜ್ಯುವೆಲರ್ಸ್, ಮೇಕಿಂಗ್ ಆಫ್ ಜ್ಯುವೆಲರ್ಸ್ ಅಂತ ಕರಿತೀವಿ. ತಯಾರಿಕೆಯಲ್ಲಿ ಈ ಒಂದು ಪ್ಯಾರಾಕಾಂತೀಯ ವಸ್ತುಗಳನ್ನ ಬಳಸ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಡಿಸ್ಪ್ಲೇ. ಓಕೆ, ಯಾವ್ದಾದ್ರು ಒಂದು ಸ್ಕ್ರೀನ್ ಇರುತ್ತೆ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು. ಇಲ್ಲಿ ಡಿಸ್ಪ್ಲೇ ಅಂದಾಗ ಒಂದು ಸ್ಕ್ರೀನ್ ಡಿಸ್ಪ್ಲೇನ ತಯಾರು ಮಾಡೋದಕ್ಕೆ, ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಕಮ್ಯುನಿಕೇಶನ್ ಸಿಸ್ಟಮ್ ನಲ್ಲಿ ಈ ಒಂದು ಪ್ಯಾರಾಕಾಂತೀಯ ವಸ್ತುಗಳನ್ನ, ಪ್ಯಾರಾಮ್ಯಾಗ್ನೆಟಿಕ್ಸ್ ಅನ್ನ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ಪ್ರಶ್ನೆ ಇದೆ, ಯಾವುದಕ್ಕೆ ಪ್ಯಾರಾಕಾಂತೀಯ ವಸ್ತುಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ, ಅದನ್ನ ನೋಡ್ತಾ ಹೋಗೋಣ. ಏನು, ಒಂದು ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಇಟ್ಟಾಗ, ಒಂದು ಯಾವ್ದಾರ ಒಂದು ವಸ್ತುವನ್ನ ನಾವು ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಇಟ್ಟಾಗ, ಆಯಸ್ಕಾಂತೀಯ ಕ್ಷೇತ್ರದ ಮಾರ್ಗದಲ್ಲಿ ಮಂದವಾಗಿ ಆಯಸ್ಕಾಂತೀಯ ಪ್ರಭಾವಕ್ಕೆ ಒಳಗಾಗ್ತಕ್ಕಂತ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಒಳಗಾಗ್ತಕ್ಕಂಥ ವಸ್ತುಗಳಿಗೆ ಪ್ಯಾರಾ ಆಯಸ್ಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಯಾವ್ದಾರ ಒಂದು ವಸ್ತುವನ್ನ ಆಯಸ್ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ಆಯಸ್ಕಾಂತ ಕ್ಷೇತ್ರದ ಮಾರ್ಗದಲ್ಲಿ ಮಂದವಾಗಿ ಏನಾಗುತ್ತೆ, ಆಯಸ್ಕಾಂತೀಯ ಪ್ರಭಾವಕ್ಕೆ ಒಳಗಾಗುತ್ತೆ. ಅಂದ್ರೆ ನಿಧಾನವಾಗಿ ಆಯಸ್ಕಾಂತಕ್ಕೆ ಹತ್ರ ಆಗ್ತಿರುತ್ತೆ. ಆ ಒಂದು ವಸ್ತುಗಳಿಗೆ ನಾವು ಏನ್ ಕರಿತೀವಿ, ಪ್ಯಾರಾ ಆಯಸ್ಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಪ್ಯಾರಾ ಆಯಸ್ಕಾಂತೀಯ ವಸ್ತುಗಳಿಗೆ ಕಾಯಂ ಡೈಪೋಲ್ ಮಹತ್ವ ಇರುತ್ತೆ, ಡೈಪೋಲ್ ಮೂಮೆಂಟ್ ಇರುತ್ತೆ. ಓಕೆ, ಪರ್ಮನೆಂಟ್ ಆಗಿ ಪ್ಯಾರಾ ಅಯಸ್ಕಾಂತೀಯ ವಸ್ತುಗಳಿಗೆ ಪರ್ಮನೆಂಟ್ ಆಗಿ ಡೈಪೋಲ್ ಮೂಮೆಂಟ್ ಇರುತ್ತೆ. ಹಾಗಾದ್ರೆ ಅಥವಾ ಕಾಯಂ ಆಯಸ್ಕಾಂತೀಯ ಮಹತ್ವ ಇರುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟಿಕ್ ಒಂದು ಪರ್ಮನೆಂಟ್ ಮ್ಯಾಗ್ನೆಟಿಸಮ್ ಇರುತ್ತೆ. ಹಾಗಾದ್ರೆ ಈ ಒಂದು ಕೆಳಗಿನವುಗಳಲ್ಲಿ ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕೇಳಿದಾನೆ, ಯಾವ ಅಯಸ್ಕಾಂತವು ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲ ಅಂತ ಕೇಳಿದಾನೆ. ಓಕೆ, ಯಾವುದು ಹೌದು ಅಥವಾ ಅಲ್ಲ. ನೀವು ಪ್ರಶ್ನೆಯನ್ನು ಓದ್ಬೇಕಾದ್ರೆ ಸ್ವಲ್ಪ ಸರಿಯಾಗಿ ಗಮನಿಸ್ಬೇಕು. ಹೌದು, ಯಾವ ವಸ್ತು ಅಯಸ್ಕಾಂತೀಯ ವಸ್ತು ಅಂತ ಕೇಳ್ತಾನೆ ಅಥವಾ ವಸ್ತು ಅಲ್ಲ ಅಂತ ಕೇಳ್ತಾನೆ, ಅದನ್ನ ಸರಿಯಾಗಿ ನೋಡ್ಬೇಕು. ಇಲ್ಲಿ ಪ್ರಶ್ನೆಯನ್ನ ನೋಡಿದಾಗ ನೀವು ತುಂಬಾ ದೊಡ್ಡದಿದೆ, ಅರ್ಥ ಆಗ್ತಿಲ್ಲ ಅಂತೇಳಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡ್ತೀರಿ. ಹೌದಾ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಫಸ್ಟ್ 5 ಲೈನ್ ಏನ್ ಮಾಡಿದ್ದಾನೆ, ಫಸ್ಟ್ 4 ಲೈನ್ ಅಲ್ಲಿ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಅನ್ನ ಏನು ಪ್ಯಾರಾಕಾಂತಿ ವಸ್ತುಗಳ ಡೆಫಿನಿಷನ್ ಕೊಟ್ಟಿದ್ದಾನೆ. ಹಾಗಾದ್ರೆ ನೆಕ್ಸ್ಟ್ 3 ಲೈನ್ ಏನ್ ಮಾಡಿದ್ದಾನೆ, ನೆಕ್ಸ್ಟ್ 3 ಲೈನ್ ನಿಮಗೆ ಅದು ಒಂದು ಡೈಪೋಲ್ ಮೂಮೆಂಟ್ ಅನ್ನ ಹೊಂದಿದೆ ಅಂತೇಳಿ ಹೇಳಿದ್ದಾನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ಯಾರಾ ಅಯಸ್ಕಾಂತೀಯ ವಸ್ತು ಅಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಅರ್ಥ ಆಯ್ತಾ? ಇವುಗಳನ್ನ ಸರಿಯಾಗಿ ಗಮನ ಇಟ್ಕೋಬೇಕು. ಯಾವ್ದಾದ್ರು ಒಂದು ಸೈನ್ಸ್ ಪ್ರಶ್ನೆ ಆಗಿರ್ಬೋದು ಅಥವಾ ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಅಲ್ಲಿ ಒಂದು ಪ್ರಶ್ನೆಯನ್ನು ಓದಿದಾಗ ಅರ್ಥ ಆಗಿಲ್ಲ ಅಂತ ಅಂದ್ರೆ ಲಾಸ್ಟ್ 1 ಲೈನ್ ಓದಿ, ಆಗ್ಲೂ ಅರ್ಥ ಆಗಿಲ್ಲ ಅಂತ ಲಾಸ್ಟ್ 2 ರಿಂದ 3 ಲೈನ್ ಓದ್ಕೊಳ್ಳಿ. ಅಲ್ಲಿ ಸರಿಯಾಗಿ ಅರ್ಥ ಆಗುತ್ತೆ, ಪ್ರಶ್ನೆ ಏನ್ ಕೇಳಿದ್ರೆ ಅಂತೇಳಿ ನಿಮಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಪೂರ್ತಿ ಪ್ರಶ್ನೆ ಓದ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದಾಗ ಲಾಸ್ಟ್ 1 ಲೈನ್ ಅಥವಾ 2-3 ಲೈನ್ ಓದ್ಕೊಂಡಾಗ ಗೊತ್ತಾಗುತ್ತೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಯಸ್ಕಾಂತೀಯ ವಸ್ತು ಅಲ್ಲ ಅಂತ ಕೇಳಿದೆ. ಹಾಗಾದ್ರೆ ನಾನು ಆಗ್ಲೇ ಹೇಳಿದೆ, ಯಾವ ವಸ್ತುಗಳನ್ನ ನಾವು ಪ್ಯಾರಾಕಾಂತೀಯ ವಸ್ತುಗಳಂತ ಕರಿತೀವಿ ಅಂತೇಳಿ ಉದಾಹರಣೆ ಅಲ್ಲಿ ಕೊಟ್ಟಿದ್ವಿ. ಹಾಗಾದ್ರೆ ಇಲ್ಲಿ ನಾವು ಬೋರಾನ್ ಅನ್ನ ಪ್ಯಾರಾಕಾಂತೀಯ ವಸ್ತುಗಳಂತ ಕರಿತಾ ಹೋಗ್ತೀವಿ. ಹೌದಾ, ಹೀಲಿಯಂ ಅನ್ನ ಕರಿತೀವ? ಇಲ್ಲ, ನಾನು ಆಗ್ಲೇ ಎಕ್ಸಾಂಪಲ್ ಕೊಡ್ಲೇ ಇಲ್ಲ ಅದನ್ನ. ನೆಕ್ಸ್ಟ್ ಆಕ್ಸಿಜನ್ ಅನ್ನ ಕರಿತೀವಿ, ನೆಕ್ಸ್ಟ್ ನೈಟ್ರೋಜನ್ ಅನ್ನ ಕರಿತೀವಿ. ಹಾಗಾದ್ರೆ ಇಲ್ಲಿ ಹೀಲಿಯಂ ಯಾವುದು ಪ್ಯಾರಾ ಅಯಸ್ಕಾಂತೀಯ ವಸ್ತು ಅಲ್ಲ. ಹಾಗಾಗಿ ಈ ಹೀಲಿಯಂಗೆ ಆಪ್ಷನ್ 2ಕ್ಕೆ ನಾವು ಟಿಕ್ ಮಾಡ್ಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಇವೇನು ಪ್ಯಾರಾಕಾಂತೀಯ ವಸ್ತುಗಳು. ನೆಕ್ಸ್ಟ್ ಬರುತ್ತೆ ಫೆರ್ರೋಕಾಂತೀಯ ವಸ್ತುಗಳಂತ ನೋಡೋಣ. ಈ ಫೆರ್ರೋಕಾಂತೀಯ ವಸ್ತುಗಳಂದಾಗ ಫೆರ್ರೋಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಕಬ್ಬಿಣ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಯಾವುದು ಕೊಬಾಲ್ಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಗ್ಯಾಡೋಲಿನಮ್. ಈ 4 ನಾವು ಫೆರ್ರೋಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ಐರನ್ ಆಗಿರ್ಬೋದು, ಐರನ್, ನಿಕ್ಕಲ್, ಓಕೆ, ನಿಕ್ಕಲ್, ಕೊಬಾಲ್ಟ್, ನೆಕ್ಸ್ಟ್ ಗ್ಯಾಡೋಲಿಯಂ ಅಂತ ಕರಿತಾ ಹೋಗ್ತೀವಿ. ಇವುಗಳೆಲ್ಲ ಕೂಡ ಫೆರ್ರೋಕಾಂತೀಯ ವಸ್ತುಗಳಿಗೆ ಉದಾಹರಣೆ ಅಂತ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಫೆರ್ರೋಕಾಂತೀಯ ವಸ್ತುಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ? ಫೆರ್ರೋಕಾಂತೀಯ ವಸ್ತುಗಳಂದ ನಾವು ಕೃತಕ ಕಾಂತಗಳ ತಯಾರಿಕೆ, ಓಕೆ,
ಆರ್ಟಿಫಿಷಿಯಲ್ ಅಂದಾಗ ಮ್ಯಾನ್ಮೇಡ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳಲ್ಲಿ ನಾವು ಕೃತಕ ಕಾಂತಗಳ ತಯಾರಿಕೆಯಲ್ಲಿ ನಾವೊಂದು ಈ ಒಂದು ಫೆರ್ರೋಕಾಂತೀಯ ವಸ್ತುಗಳನ್ನ ಬಳಸ್ತಾ ಹೋಗ್ತೀವಿ. ಕೃತಕ ಕಾಂತಗಳ ತಯಾರಿಕೆಯಲ್ಲಿ ಫೆರ್ರೋಕಾಂತೀಯ ವಸ್ತುಗಳನ್ನು ಬಳಸ್ತೀವಿ. ಆ ಫೆರ್ರೋಕಾಂತೀಯ ವಸ್ತುಗಳು ಕಬ್ಬಿಣ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೊಬಾಲ್ಟ್ ಆಗಿರ್ಬೋದು ಮತ್ತು ಗ್ಯಾಡೋಲಿಯಂ ಆಗಿರ್ಬೋದು. ಅರ್ಥ ಆಯ್ತಾ? ಹಾಗಾದ್ರೆ ಅಕಾಂತೀಯ ವಸ್ತುಗಳು ಯಾವ್ಯಾವು? ಓಕೆ, ಅಕಾಂತೀಯ ವಸ್ತುಗಳು ಅಂತಂದ್ರೆ ಏನು? ಒಂದಾಗಿ ಕಾಂತೀಯ ವಸ್ತುಗಳನ್ನ ಮುಗಿಸಿದ್ವಿ. ಈಗ ಅಕಾಂತೀಯ ವಸ್ತುಗಳು ಅಂತ ನೋಡ್ತೀವಿ. ಅಂದ್ರೆ ಆ ಒಂದು ಮ್ಯಾಗ್ನೆಟ್ಗೆ ಯಾವ ವಸ್ತುಗಳು ಅಂಟ್ಕೊಳ್ಳೋದಿಲ್ವೋ, ಕಾಂತಗಳಿಗೆ ಯಾವ ವಸ್ತುಗಳು ಆಕರ್ಷಣೆ ಒಳಗಾಗೋದಿಲ್ವೋ ಅಥವಾ ಅಂಟ್ಕೊಳ್ಳೋದಿಲ್ವೋ ಅದನ್ನ ನಾವು ಏನು ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಕಾಂತದ ಆಕರ್ಷಣೆಗೆ ಒಳಪಡದ ವಸ್ತುಗಳನ್ನ, ಇದನ್ನ ನೆನ್ಪಿಟ್ಕೊಳ್ಳಿ, ಒಳಪಡದ ವಸ್ತುಗಳನ್ನ ನಾವು ಏನ್ ಕರಿತೀವಿ? ಅಕಾಂತೀಯ ವಸ್ತು ಅಂತ ಕರಿತಾ ಹೋಗ್ತೀವಿ. ಅಕಾಂತೀಯ ವಸ್ತು ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವು? ರಬ್ಬರ್ ಆಗಿರ್ಬೋದು, ಗಾಜು ಆಗಿರ್ಬೋದು, ಪ್ಲಾಸ್ಟಿಕ್ ಅಂತ ಕರಿತೀವಿ, ಹಾಗೂ ಹಲವಾರು ಬರ್ತಾ ಹೋಗುತ್ತೆ ಇತ್ಯಾದಿ ಅಂತ ಹೇಳ್ಬೋದು. ಓಕೆ, ಯಾವ ವಸ್ತುಗಳು ಕಾಂತಗಳಿಗೆ ಅಂಟ್ಕೊಳ್ಳೋದಿಲ್ವೋ ಅಥವಾ ಕಾಂತದ ಆಕರ್ಷಣೆಗೆ ಒಳಪಡೋದಿಲ್ವೋ ಅವುಗಳನ್ನ ನಾವು ಎಂತ ಕರಿತೀವಿ? ಅಕಾಂತೀಯ ವಸ್ತುಗಳು ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಈ ಅಕಾಂತೀಯ ವಸ್ತುಗಳಂದಾಗ ಇಲ್ಲಿ ನೆಕ್ಸ್ಟ್ ಬರುತ್ತೆ ಕಾಂತಗಳ ಬಳಕೆ. ಓಕೆ, ನಾವು ಅಯಸ್ಕಾಂತವನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಕಾಂತಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಅದನ್ನ ನಾವು ದಿಕ್ಸೂಚಿಯಲ್ಲಿ ಬಳಕೆ ಮಾಡ್ತೀವಿ. ದಿಕ್ಸೂಚಿಯಲ್ಲಿ ಬಳಕೆ ಮಾಡ್ತೀವಿ. ರೆಫ್ರಿಜಿರೇಟರ್ಗಳಲ್ಲಿ ಬಳಕೆ ಮಾಡ್ತೀವಿ. ಇಲ್ಲಿ ದಿಕ್ಸೂಚಿಯಲ್ಲಿ ಯಾಕೆ ಬಳಕೆ ಮಾಡ್ತೀವಿ? ಈ ಒಂದು ಕಾಂತಕ್ಕೆ ದಿಕ್ಕು ಸೂಚಿಸುವ ಗುಣ ಇದೆ. ಹಾಗಾಗಿ ಇದು ಉತ್ತರ ಮತ್ತು ದಕ್ಷಿಣೋತ್ತರವಾಗಿ ಮುಖ ಮಾಡಿ ನಿಲ್ಲುತ್ತೆ. ಹಾಗಾಗಿ ನಾವು ಈ ದಿಕ್ಸೂಚಿ ಅಂದಾಗ ಇಲ್ಲಿ ನಾವು ಕಾಂತಗಳನ್ನ ಬಳಸ್ಕೊಂಡು ದಿಕ್ಸೂಚಿಯನ್ನ ತಯಾರು ಮಾಡ್ತೀವಿ. ಇದು ದಿಕ್ಕನ್ನ ತೋರಿಸುವಂತ ಗುಣ ಇದೆ. ಹೌದಾ? ಹಾಗಾದ್ರೆ ರೆಫ್ರಿಜಿರೇಟರ್ಗಳ ಬಾಗಿಲುಗಳನ್ನ ಮುಚ್ಚೋದಕ್ಕೆ ಫ್ರಿಡ್ಜ್ ಅಂತ ಕರಿತೀವಿ. ಈ ಫ್ರಿಡ್ಜ್ ಅಂದಾಗ ನಾವು ಆ ಬಾಗಿಲುಗಳು ತೆಗೆಯೋದಕ್ಕೆ ಮತ್ತೆ ಮುಚ್ಚಿದಾಗ ತೆಗೆದು ಮತ್ತೆ ಮುಚ್ಚಬೇಕಾದ್ರೆ ಅದು ಅಂಟ್ಕೊಳ್ಬೇಕು ಅಂದ್ರೆ, ಅದು ಸರಿಯಾಗಿ ಡೋರ್ ಲಾಕ್ ಆಗ್ಬೇಕು ಅಂದ್ರೆ ಅಲ್ಲಿ ನಾವು ಕಾಂತಗಳನ್ನ ಬಳಕೆ ಮಾಡಿರ್ತೀವಿ. ಹಾಗಾದ್ರೆ ಈ ರೆಫ್ರಿಜಿರೇಟರ್ ಅಂತ ಕರಿತೀವಿ ಅಥವಾ ಫ್ರಿಡ್ಜ್ ಅಂತ ಕರಿತೀವಿ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಪೆಲ್ಟಿಯರ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಯಾವ ಒಂದು ಧಾತುವನ್ನು ಯೂಸ್ ಮಾಡ್ತೇನೆ ಅಂತ ಕೇಳ್ತಾನೆ. ಯಾವುದು? ಫ್ರಿಯಾನ್ ಅನ್ನುವಂಥ ಧಾತುವನ್ನ ಇಟ್ಕೊಂಡು ಇಲ್ಲಿ ಒಂದು ಫ್ರಿಡ್ಜ್ ಅಥವಾ ರೆಫ್ರಿಜಿರೇಟರ್ ಗಳನ್ನ ತಯಾರು ಮಾಡ್ತಾನೆ. ಹಾಗಾದ್ರೆ ಮೂರನೇದಾಗಿ ಅಯಸ್ಕಾಂತವನ್ನ ನಾವು ರೈಲುಗಳಲ್ಲಿ ಬಳಸ್ತೀವಿ. ರೈಲುಗಳ ತಯಾರಿಕೆಯಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಈ ರೈಲುಗಳಂದಾಗ ಈ ರೈಲುಗಳ ಗಾಲಿಗಳನ್ನ ತಯಾರಿಸುವ ಘಟಕ ಎಲ್ಲಿದೆ ಅಂತ ಕೇಳ್ತಾನೆ. ಗಾಲಿಗಳು ಅಂದಾಗ ನಾವು ಬೆಂಗಳೂರಿನ ಯಲಹಂಕದಲ್ಲಿ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ರೈಲುಗಳು ಅಂದಾಗ ಗಾಲಿಗಳು ಬೆಂಗಳೂರಿನ ಯಲಹಂಕದಲ್ಲಿ ತಯಾರಾಗ್ತವೆ. ಹಾಗಾದ್ರೆ ರೈಲು ಬೋಗಿಗಳು ಯಾವುದು? ರೈಲು ಬೋಗಿಗಳು ಅಂತ ಕರಿತೀವಿ. ಆ ರೈಲು ಬೋಗಿಗಳ ತಯಾರಿಕೆ ಘಟಕ ಎಲ್ಲಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಯಾವುದು? ರೈಲು ಬೋಗಿಗಳ ತಯಾರಿಕೆ ಘಟಕ ಭಾರತದಲ್ಲಿ ಯಾವ ಒಂದು ಪ್ರದೇಶದಲ್ಲಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಬರುತ್ತೆ MRI ಅಂತ ಕರಿತೀವಿ. MRI ಅಂದ್ರೆ ಆ ಒಂದು MRI ಸ್ಕ್ಯಾನಿಂಗ್ ಅಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ. ಇಲ್ಲಿ MRI ಅಂದ್ರೆ ಏನು? ಫುಲ್ ಫಾರ್ಮ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಕರಿತಾ ಹೋಗ್ತೀವಿ. ಈ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಕರೆದಾಗ ಇವುಗಳನ್ನ ನಾವು ಈ ಒಂದು ಸ್ಕ್ಯಾನ್ ಮಾಡಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ರೌಂಡ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಹೌದಾ? ಇದರಲ್ಲಿ ಒಂದು ಬೆಡ್ ತರ ಈ ತರ ಸ್ಟೇರ್ ಕೇಸ್ ಇರುತ್ತೆ. ಅದನ್ನ ನಾವು ಒಬ್ಬ ಪೇಷಂಟ್ ಮಲ್ಕೊಳ್ಳೋದಕ್ಕೆ ಜಾಗ ಇರುತ್ತೆ. ಹೌದಾ? ಹಾಗಾದ್ರೆ ಆ ಪೇಷಂಟ್ ಅನ್ನ ಇಲ್ಲಿ ಮಲಗಿಸಿ ಓಕೆ ಒಳಗಡೆ ಈ ತರ ಹೋಗುತ್ತೆ. ಒಳಗಡೆ ಹೋಗಿ ಸ್ಕ್ಯಾನ್ ಮಾಡಿ ಮತ್ತೆ ಹೊರಗಡೆ ಬರುತ್ತೆ. ಅದಕ್ಕೆ ನಾವು MRI ಅಂತ ಕರಿತೀವಿ. ಈ ಒಂದು ಸುತ್ತಲೂ ಏನಿದೆ ಆ
ಆ ಸುತ್ತಲೂ ಇರತಕ್ಕಂಥ ಜಾಗದಲ್ಲಿ ಮ್ಯಾಗ್ನೆಟ್ ಇಂದಾನೆ ಕವರ್ ಮಾಡಿರ್ತಾರೆ. ಅದಕ್ಕೆ MRI ಸ್ಕ್ಯಾನಿಂಗ್ ನಲ್ಲಿ ಈ ಒಂದು ಕಾಂತದ ಬಳಕೆಯನ್ನು ಮಾಡಿರ್ತಾರೆ. ಇಲ್ಲಿ MRI ಸ್ಕ್ಯಾನಿಂಗ್ ಒಳಗಡೆ ಹೋಗ್ಬೇಕಾದ್ರೆ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಬಾಡಿಯಲ್ಲಿ ಮೇಲೆ ಅಂದ್ರೆ ಮೆಟಲ್ಸ್ ಏನಾರು ಆಗಿರ್ಬೋದು, ನೀವು ಏನಾದ್ರು ಬಂಗಾರ ಅಥವಾ ಬೆಳ್ಳಿ ಆಗಿರ್ಬೋದು ಅಥವಾ ಖಡ್ಗ ಆಗಿರ್ಬೋದು ಏನಾರು ಹಾಕೊಂಡಿದ್ರೆ ಅವನ್ನೆಲ್ಲ ಬಿಚ್ಚಿಸ್ತಾರೆ. ಹೌದಾ, ಮೆಟಲ್ಗಳನ್ನ ಯಾವುದನ್ನು ಒಳಗಡೆ ಬಿಡೋದಿಲ್ಲ. ಯಾಕೆಂದ್ರೆ ಇದು ಅಯಸ್ಕಾಂತ. ಸರಿಯ ಒಂದು ಪರ್ಫೆಕ್ಟ್ ರೀಸನ್ ಹೇಳೋದಾದ್ರೆ, ಮೊದಲನೇ ರೀಸನ್ ಅಲ್ಲಿ ಸರಿಯಾಗಿ ಮೆಟಲ್ ಏನಾದ್ರು ನಮ್ಮ ಬಾಡಿ ಮೇಲೆ ಇತ್ತು ಅಂದ್ರೆ ಬಾಡಿ ಸರಿಯಾಗಿ ಸ್ಕ್ಯಾನ್ ಆಗೋದಿಲ್ಲ. ಮತ್ತು ಎರಡನೇದಾಗಿ ಆ ಮೆಟಲ್ ಅಡ್ಡ ಬರುತ್ತೆ ಸ್ಕ್ಯಾನಿಂಗ್ ಅಲ್ಲಿ. ಎರಡನೇದಾಗಿ ಆ ಒಂದು ಮೆಟಲ್ ಕಾಂತತ್ವಕ್ಕೆ ಸೆಳೆಯಲ್ಪಡುತ್ತೆ, ಆಕರ್ಷಣೆಗೊಳಗಾಗುತ್ತೆ, ಅಂದ್ರೆ ಹಿಡ್ಕೊಂಡ್ಬಿಡ್ಬೋದು ಅಂತ ಇಲ್ಲಿ ನಿಮಗೆ ಹೇಳಿರ್ತಾರೆ. ಅದನ್ನ ತೆಗೆಸ್ಬಿಡ್ತಾರೆ. ಓಕೆ, ಅಲ್ಲಿ ನಮ್ಮ ಬಟ್ಟೆಯನ್ನ ಬಿಚ್ಚಿ ಅವರ ಒಂದು ಮೆಡಿಕಲ್ ಡ್ರೆಸ್ ಅನ್ನ ಹಾಕ್ಬಿಟ್ಟು ನಮಗೆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಕಾರಣ ಅದೇನೆ. ಓಕೆ, ಕೆಲವೊಂದು ಡ್ರೆಸ್ ಏನ್ ಮಾಡ್ತವೆ ಅಲ್ಲಿ ಲಾಕ್, ಈಗ ಏನು ನಾವು ನಮ್ಮ ದೇಹದಲ್ಲಿ ಅಥವಾ ನಾವು ಧರಿಸ್ತಕ್ಕಂಥ ಬಟ್ಟೆಗಳಲ್ಲಿ ಕೂಡ ಕೆಲವೊಂದು ಮೆಟಲ್ಗಳಿರ್ತವೆ. ಹೌದಾ, ಅವು ಗುಂಡಿಗಳಾಗಿರ್ಬೋದು ಅಥವಾ ಲಾಕ್ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ತೆಗೆಸಿ ಅವರ ಒಂದು ಮೆಡಿಕಲ್ ಡ್ರೆಸ್ ಅನ್ನ ಹಾಕಿಸ್ತಾರೆ. ಹಾಗಾದ್ರೆ ಇನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ತಾನೆ, ಧ್ವನಿ ವರ್ಧಕಗಳಲ್ಲಿ, ಎಲ್ಲಿ ಸ್ಪೀಕರ್ಸ್ ಗಳಲ್ಲಿ ಬಳಕೆ ಮಾಡ್ತಾನೆ. ಸ್ಪೀಕರ್ಸ್ ಗಳಲ್ಲಿ ಏನಾಗುತ್ತೆ, ಈ ಒಂದು ಧ್ವನಿ ವರ್ಧಕಗಳಲ್ಲಿ ಇವುಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಯಾವುದನ್ನ? ಕಾಂತಗಳನ್ನ, ಧ್ವನಿವರ್ಧಕ. ನಾವು ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಸ್ಪೀಕರ್ಸ್ ಏನಾದ್ರು ಕೆಟ್ಟೋದ್ರೆ ಅವುಗಳನ್ನು ಹೊಡೆದು ಇದರಲ್ಲಿರ್ತಕ್ಕಂಥ ಉಕ್ಕನ್ನ ಅಥವಾ ಮ್ಯಾಗ್ನೆಟ್ ಅನ್ನ, ಕಾಂತಗಳನ್ನ ತಗೊಂಡು ಆಟ ಆಡ್ತಿದ್ದನ್ನ ನಾವು ಗಮನಿಸಿದೀವಿ. ಹೌದಾ? ಹಾಗಾದ್ರೆ ಇನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾನೆ ಅಂತ ಕೇಳ್ತಾನೆ. ಎಲ್ಲೆಲ್ಲಿ ಬಳಕೆ ಮಾಡ್ತಾನೆ? ಇನ್ನು ಡೈನಮೋ ಮತ್ತು ಮೋಟಾರ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾನೆ. ಡೈನಮೋ ಮತ್ತು ಮೋಟಾರ್ಗಳ ತಯಾರಿಕೆಯಲ್ಲಿ ಈ ಒಂದು ಕಾಂತಗಳನ್ನ ನೋಡ್ತಾ ಹೋಗ್ತಾನೆ. ಓಕೆ, ಡೈನಮೋ ಅಂದ್ರೆ ಏನು? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಡೈನಮೋ ಅಂದಾಗ ಡೈನಮೋಗೆ ಉತ್ತಮ ಉದಾಹರಣೆ ಜನರೇಟರ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಮೋಟಾರ್ಗಳ ತಯಾರಿಕೆ. ಮೋಟಾರ್ಗಳಂದ್ರೇನು? ವಾಟರ್ ಪಂಪಿಂಗ್ ಮಷೀನ್ಸ್ ಅಂತ ಕರಿತೀವಿ. ಏನು? ವಾಟರ್ ಪಂಪಿಂಗ್ ಮಷೀನ್ಸ್ ಅಂತ ಕರಿತೀವಿ. ಇವುಗಳ ಮೋಟಾರ್ ಮಷೀನ್ ಅನ್ನೋಕ್ಕಿಂತ ಮೋಟಾರ್ ಅಂತಾನೆ ಕರಿಬಹುದು. ಓಕೆ, ಮೋಟಾರ್ಗಳಂದಾಗ ವಾಟರ್ ಪಂಪಿಂಗ್ ಮೋಟಾರ್ಗಳ ತಯಾರಿಕೆಯಲ್ಲಿ ಈ ಒಂದು ಉಕ್ಕನ್ನ ಬಳಸೋದನ್ನ ನಾವು ನೋಡಿದೀವಿ. ಓಕೆ, ಯಾಕೆ ಅಂತಂದ್ರೆ ವಿದ್ಯುತ್ ಟ್ರಾನ್ಸ್ಫರ್ ಆಗೋದಕ್ಕೆ. ಅಂದ್ರೆ ನಾವು ಇಲ್ಲಿ ಸರಿಯಾಗಿ ನೋಡೋದಾದ್ರೆ ಕಾಂತಗಳನ್ನ ಎಲ್ಲಿ ಬಳಸ್ತೀವಿ ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಕಾಂತಗಳನ್ನ ಹೆಂಗೆ ಬಳಕೆ ಮಾಡ್ತೀವಿ ಅನ್ನೋದನ್ನ ಈ ಪಾಠಗಳಲ್ಲಿ ನಾವು ಸರಿಯಾಗಿ ನೋಡ್ತಾ ಹೋದ್ವಿ. ಹಾಗಾಗಿ ಏನು ಮುಂದಿನ ಭಾಗ ಇದೆ. ಓಕೆ, ಯಾವುದು? ವಿದ್ಯುತ್ ಶಕ್ತಿ. ಕಾಂತಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ವಿ ಅಂತ ನೋಡಿದೆ. ಹಾಗಾದ್ರೆ ವಿದ್ಯುತ್ ಕ್ಷೇತ್ರದಲ್ಲಿ ನಾವು ಕಾಂತಗಳ ಬಳಕೆ ಹೆಂಗೆ ಎಷ್ಟು ಸಮರ್ಪಕವಾಗಿ ಬಳಸ್ಕೊಂಡಿದೀವಿ, ಎಲ್ಲಿ ಯಾವ ಜಾಗದಲ್ಲಿ, ಯಾವ ಕ್ಷೇತ್ರದಲ್ಲಿ ಆ ಒಂದು ಏನು ಕಾಂತಗಳನ್ನ ಬಳಸ್ಕೊಂಡಿದೀವಿ ಅಂತ ಹೇಳಿ ಇಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಇದು ಪಾರ್ಟ್ 1, ಪಾರ್ಟ್ 2 ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಿಗೆ ಇಷ್ಟರಲ್ಲಿ. ಇನ್ನು ಈ ಒಂದು ನೋಟ್ಸ್ PDF ಬೇಕಿತ್ತು ಅಂದ್ರೆ ಆರ್ ಮಂಜುನಾಥ್ ಟೆಲಿಗ್ರಾಮ್ ಗ್ರೂಪ್ಗೆ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್, ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ದ ಒಂದು ಲಿಂಕ್ ಅನ್ನ ಹಾಕಿರ್ತೀವಿ. ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಟೆಲಿಗ್ರಾಮ್ ಜಾಯ್ನ್ ಆದ್ರೆ ಇದರ ನೋಟ್ಸ್, ಇವತ್ತಿನ ಕ್ಲಾಸ್ ನೋಟ್ಸ್ ಅನ್ನ ನಾನು ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ನೋಡ್ಕೋಬಹುದು. ಅರ್ಥ ಆಯ್ತಾ? ಇವತ್ತು ಇಷ್ಟು ಇನ್ಫಾರ್ಮೇಶನ್ ಇವತ್ತಿನ ಕ್ಲಾಸ್ ಅಲ್ಲಿ ಇರುತ್ತೆ. ಇನ್ನು ಬರ್ತಕ್ಕಂಥ ತರಗತಿಗಳಲ್ಲಿ ನಾನು ಹೆಚ್ಚಿನ ಇನ್ಫಾರ್ಮೇಶನ್ ಹೇಳ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋವನ್ನ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಇನ್ನೂ ಡೆಪ್ತ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.